ಪ್ರೀತಿಯ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಾಧಕರೊಂದಿಗೆ ಮುಖಾಮುಖಿ ಕಾರ್ಯಕ್ರಮ. ಇವತ್ತು ನಮ್ಮ ಅತಿಥಿಯಾಗಿ ಆಗಮಿಸಿರುವವರು ಸಮಾಜದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ, ರಾಜಕೀಯ ನೇತಾರರಾಗಿ, ಸಂಘಟಕರಾಗಿ ಹೆಸರಾಗಿರುವಂಥ ಶ್ರೀಯುತ LV ಅಮೀನ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಸಂದರ್ಶನವನ್ನು ನಡೆಸಿಕೊಡಲಿಕ್ಕೆ ನಮ್ಮೊಂದಿಗೆ ಇರುವವರು ನಮ್ಮ ವಿಭಾಗದ ಹಿರಿಯ ಪ್ರಾಧ್ಯಾಪಕರು, ಮುಖ್ಯಸ್ಥರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಪ್ರೊಫೆಸರ್ JN ಉಪಾಧ್ಯಾಯ ಸರ್ ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಪ್ರೊಫೆಸರ್ JN ಉಪಾಧ್ಯಾಯ ಸರ್ ಕೆಲವು ಮಾತುಗಳೊಂದಿಗೆ, ಪ್ರಾಸ್ತಾವಿಕ ನುಡಿಗಳೊಂದಿಗೆ ಆರಂಭ ಮಾಡಿ ಅನಂತರ ನಾವು ಪ್ರಶ್ನೋತ್ತರವನ್ನು ಆರಂಭಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಆತ್ಮೀಯರೆಲ್ಲರಿಗೆ ನಮಸ್ಕಾರ. ದೇಶದ ಮೊದಲ ವಿಶ್ವವಿದ್ಯಾಲಯ, ದೇಶದ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಮುಂಬೈ ವಿಶ್ವವಿದ್ಯಾಲಯ. ಮುಂಬೈ ವಿಶ್ವವಿದ್ಯಾಲಯಕ್ಕೆ ಈಗ 170ರ ಸಂಭ್ರಮ. ಕಳೆದ 48 ವರ್ಷಗಳಿಂದ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗ ಕನ್ನಡದ ಪ್ರಚಾರದಲ್ಲಿ ನಿರತವಾಗಿದೆ. ಮುಂಬಯಿಯ ತುಳು ಕನ್ನಡಿಗರ ಒಂದು ಕೇಂದ್ರ ಬಿಂದುವಾಗಿ, ಸಾಂಸ್ಕೃತಿಕ ಕೇಂದ್ರವಾಗಿ ಕನ್ನಡ ವಿಭಾಗ ವಿವಿಧ ನೆಲೆಗಳಲ್ಲಿ ಕನ್ನಡವನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮುಂಬೈಯಲ್ಲಿ ತುಳು ಕನ್ನಡಿಗರು ವಿಶೇಷವಾದ ಸಾಧನೆಯನ್ನು ಮಾಡಿದರು. ಅವರ ವಿಭಿನ್ನ ನೆಲೆಯ ಸಾಧನೆಯನ್ನು ದಾಖಲಿಸುವ ಕೆಲಸವನ್ನು ನಾನಾ ನೆಲೆಗಳಲ್ಲಿ ಕನ್ನಡ ವಿಭಾಗ ಮಾಡ್ತಾ ಬಂದಿದೆ. ಇವತ್ತು ನಮ್ಮೊಂದಿಗೆ ಸಾಂಸ್ಕೃತಿಕ ನೇತಾರ, ಇಲ್ಲಿಯ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಲವರ್ಧನೆಗೆ ಅನೇಕ ತೆರದಲ್ಲಿ ತಮ್ಮನ್ನು ತೆರೆದುಕೊಂಡಂತಹ ಗಣ್ಯ ವ್ಯಕ್ತಿಯಾಗಿ, ಮುಂಬೈ ಕನ್ನಡಿಗರ ಅಭಿಮಾನದ ಮೂರ್ತಿಯಾಗಿ ಮೂಡಿ ಬಂದಿರುವಂತಹ ನಮ್ಮ LV ಅಮೀನ್ ಅವರಿದ್ದಾರೆ. ಅವರನ್ನು ವಿಶ್ವವಿದ್ಯಾಲಯದ ಪರವಾಗಿ, ಕನ್ನಡ ವಿಭಾಗದ ಪರವಾಗಿ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. LV ಅಮೀನ್ ಅವರದ್ದು ಬಹುಮುಖ ವ್ಯಕ್ತಿತ್ವ, ವರ್ಣರಂಜಿತ ವ್ಯಕ್ತಿತ್ವ. ಅವರು ವಿಶೇಷವಾಗಿ ಇಲ್ಲಿಯ ಸಾಂತಾಕ್ರೂಸ್ನಲ್ಲಿರುವಂತಹ ಕನ್ನಡ ಸಂಘದ ಅಧ್ಯಕ್ಷರಾಗಿ ಅನೇಕ ದಶಕಗಳಿಂದ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡಿದವರು. ಬಿಲವರ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಕನ್ನಡವನ್ನು, ತುಳುವನ್ನು ಬೆಳೆಸುವ, ಮುಂಬೈಯನ್ನು ಬೆಳೆಸುವ ಕೆಲಸವನ್ನು ಮಾಡಿದವರು. ರಾಜಕೀಯ ಹಿನ್ನೆಲೆ ಇದೆ, ಅಭಿಮಾನ ಪಡಬೇಕು. ಮುಂಬೈ ಕನ್ನಡಿಗರು ಒಂದು ರೀತಿಯಲ್ಲಿ, ನಾನೀಗಾಗಲೇ ಹೇಳಿದೆ, ಇತಿಹಾಸವನ್ನು ನಿರ್ಮಾಣ ಮಾಡಿದವರು ಅಂತ. ಮುಂಬೈಗೆ ವಲಸೆ ಬಂದಂತಹ ಕನ್ನಡಿಗರು ಇತಿಹಾಸವನ್ನು ನಿರ್ಮಾಣ ಮಾಡಿದರು. ಆ ನಿಟ್ಟಿನಲ್ಲಿ ನಮ್ಮ ಅಮೀನ್ ಅವರ ಸಾಧನೆ ಭಾಳ ಮಹತ್ವ. ಒಂದು ಸಣ್ಣ ಪ್ರಾಯದಲ್ಲಿ ಮುಂಬೈಗೆ ಬಂದು ಇಲ್ಲಿ ಬದುಕನ್ನು ಕಟ್ಟಿಕೊಂಡು ಉದ್ಯಮಿಯಾಗಿ, ಸಾಂಸ್ಕೃತಿಕ ನೇತಾರರಾಗಿ ಬೆಳೆದಂತಹ ಒಂದು ರೋಚಕ ಇತಿಹಾಸ ಏನಿದೆ, ಅದನ್ನು ಇವತ್ತು ಮುಂಬೈ ತುಳು ಕನ್ನಡಿಗರ ಮುಂದೆ ಅವರು ಹಂಚಿಕೊಳ್ಳಿಕ್ಕಿದ್ದಾರೆ. ಅಮೀನ್ ಅವರೇ, ನೀವು ಬಾಲ್ಯದ ದಿನಗಳಲ್ಲಿ, ಚಿಕ್ಕಂದಿನಲ್ಲಿ ಮುಂಬೈಗೆ ಬಂದು ಯಾಕೆ ಮುಂಬೈಗೆ ಬರಬೇಕಾಯಿತು? ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದು ಸ್ವಲ್ಪ ಹಂಚಿಕೊಳ್ಬೋದಾ? ನಮಸ್ಕಾರ. ನಮಸ್ಕಾರ. ನಾನು ಮಂಗಳೂರಿನ ಬಜ್ಪೆಯಲ್ಲಿ ದೊಡ್ಡಿಘಟ್ಟ ಅಂತ ಒಂದು ಮನೆತನದಲ್ಲಿ ಹುಟ್ಟಿದವ. ಆ ಸಂದರ್ಭದಲ್ಲಿ ಅದು ದೊಡ್ಡ ಒಂದು ವ್ಯವಸಾಯದ, ನಮ್ಮ ಕುಟುಂಬದ ವ್ಯವಸಾಯದ ಒಂದು ಕೆಲಸ ಅಲ್ಲಿ ನಡೆಯುತ್ತಿತ್ತು, ಕೃಷಿ ಚಟುವಟಿಕೆ. ಆದರೂ ಕೂಡ ಆ ಸಂದರ್ಭದಲ್ಲಿ ಗಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಅನಿವಾರ್ಯವಾಗಿತ್ತಂತ ಶಾಲೆಗೆ ಹೋಗ್ತಿದ್ರು. ಆ ಲೆಕ್ಕದಲ್ಲಿ ನಾನು ಕೂಡ ಬಜ್ಪೆ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದೆ. ಆದರೂ ನನಗೆ ನಿಜವಾಗಿ ಹೇಳಬೇಕಾದ್ರೆ ನನಗೆ ಶಾಲೆಗೆ ಹೋಗುವಷ್ಟು ಮನಸ್ಸಿರುತ್ತಿರಲಿಲ್ಲ. ಆದರೂ ನನ್ನ ಅಕ್ಕ ನನ್ನನ್ನು ಬೆನ್ನಟ್ಟಿ ಶಾಲೆಗೆ ಕಳಿಸಿದ್ದು ನನಗೆ ಈಗಲೂ ನೆನಪುಂಟು. ಸೊ ಆದ ಕಾರಣ ಅಲ್ಲಿ SLC ಮುಗಿಸಿದ ನಂತರ ನಾನು 19ನೇ ವರ್ಷ SLC ಆದ ಕೂಡಲೇ ನನಗೆ ಅನಿಸಿತ್ತು, ನಾನು ಏನಾದರೂ ಟೆಕ್ನಿಕಲ್ ಕೆಲಸ ನನಗೆ ಕಲಿಬೇಕಂತ ಆ ವಿಚಾರ ಆ ದಿನದಲ್ಲಿ ನನ್ನ ಪಾಲಿಗೆ ಬಂತು. ಆ ಪಾಲಿಗೆ ಬರುವಾಗ ನಾನು ಒಂದು ಕೆಲಸ ಮಾಡಿದೆ. 7ನೇ ತರಗತಿಯಲ್ಲಿ ಇರುವಾಗ ನನ್ನ ಬೆಂಗಳೂರಿನಲ್ಲಿರುವಾಗ
ನನ್ನ ಅಣ್ಣ ನನ್ನನ್ನು ಬೆಂಗಳೂರು ಕರ್ಕೊಂಡು ಹೋದ್ರು. ಅಲ್ಲಿ ಅವರ ಒಟ್ಟಿಗೆ ನಾನು ಕೆಲಸ ಮಾಡುತ್ತಾ ಒಂದು ತಿಂಗಳು ಲೇಟ್ ಆಯಿತು ಬರುವಾಗ, ಹಿಂದೆ ಮ್ಯಾಂಗ್ಳೂರಿಗೆ ಬರುವಾಗ. ಹೌದು. ಆ ಸಂದರ್ಭದಲ್ಲಿ ನನಗೆ ಬಜ್ಪೆಯಲ್ಲಿ ಅಡ್ಮಿಷನ್ ಸಿಗಲಿಲ್ಲ. ಅದಕ್ಕಾಗಿ ಅಲ್ಲೇ ಹೊಸತಾಗಿ ಕಳವಾರಿನಲ್ಲಿ ಒಂದು ಹೈಸ್ಕೂಲ್ ಪ್ರಾರಂಭ ಆಯಿತು. 1 ವರ್ಷ ನಾನು ಕಾಲುನಡಿಗೆಯಿಂದ ಬಜ್ಪೆಯಿಂದ ಕಳವಾರಿಗೆ ಹೋಗಿ 1 ವರ್ಷ ನನ್ನ 8ನೇ ಸ್ಟ್ಯಾಂಡರ್ಡನ್ನು ಅಲ್ಲಿ ಕಲಿತೆ. ಆ ಸಂದರ್ಭದಲ್ಲಿ ನನಗೆ ನನ್ನ ಬಜ್ಪೆ ಬಿಟ್ಟು ಆ ಕರವಾರಿಗೆ ಹೋಗಿ ಅಲ್ಲಿ ಜೋಗಟ್ಟೆ ಅಂತ ಆ ಪರಿಸರದಲ್ಲಿ, ಜೋಗಟ್ಟೆ ಅಂದರೆ ನಮಗೆಲ್ಲರೂ ತಿಳಿದಂಥ ಅಧಿಕ ಸಂಖ್ಯೆಯಲ್ಲಿರುವಂಥ ಮುಸ್ಲಿಂ ಸಮುದಾಯರುವಂಥ ಜಾಗದಲ್ಲಿ ನಮ್ಮವರು ತುಳು ಹಿಂದೂಗಳು ಕೂಡ ತುಂಬ ಇದ್ದಾರೆ. ಆ ಪರಿಚಯ ನನ್ನನ್ನು ಒಂದು ತರಹದ ಒಂದು ಸಮಾಜದ ಒಟ್ಟಿಗೆ ಸೇರುವಂಥ ಆ ಚಿಂತನೆ ನನಗೆ, ಆ ಒಂದು ಭಾವನೆ ಅಲ್ಲಿ ಬೆಳೆಯಿತು. ಅದರ ನಂತರ ಹೌದು, ನನಗೆ ಅಲ್ಲಿಂದ ಪ್ರಾರಂಭವಾಯಿತು. ಅದರ ನಂತರ ಪುನಃ ನಾನು 9ನೇ ತರಗತಿಗೆ ಬಜ್ಪೆ ಹೈಸ್ಕೂಲಿಗೆ ಬಂದೆ. ಅಲ್ಲಿ SLC ಮುಗಿಸಿದೆ. ನಾನು 1969ರಲ್ಲಿ ನನ್ನ SLC ಪೂರ್ಣವಾಯಿತು. 1970ರಲ್ಲಿ ನಾನು ಮುಂಬೈಗೆ ಬರುವ ಚಿಂತನೆ ಮಾಡಿದ್ದೆ. ನಾನು ಬರುವುದಕ್ಕೆ ಕಾರಣ ಉಂಟು. ಅಷ್ಟು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ನಾವು ನಿರಾಶ್ರಿತರಾದೆವು. ನನ್ನ ತಾಯಿ ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ ಅಂತ ಅದನ್ನು ಇವತ್ತು ನನ್ನ ಕಣ್ಣ ಮುಂದೆ ಅದು ಉಂಟು. ಯಾಕಂದರೆ ಅಷ್ಟು ದೊಡ್ಡ ಆಸ್ತಿಯಲ್ಲಿ ಆ ಕುಟುಂಬದಲ್ಲಿ ಹುಟ್ಟಿದ ನಮಗೆ ಆ ಸಂದರ್ಭದಲ್ಲಿ ಅನೇಕ ತೊಂದರೆಗಳು ಅನುಸಬೇಕಾಯಿತು. ಯಾಕಂದರೆ ಕುಟುಂಬದವರು ಅವರು ಸಮಯ ಬರುವಾಗ ಯಾವ ರೀತಿ ಆ ಬೇರೊಂದು ಕುಟುಂಬದವರಿಗೆ ಪ್ರೋತ್ಸಾಹ ಕೊಡುತ್ತಾರಂತ ನಾನು ಆ ಸಣ್ಣ ಪ್ರಾಯದಲ್ಲಿ ನೋಡಿದ್ದೇನೆ. ಆದ ಕಾರಣ ಎಲ್ಲವನ್ನೂ ಕಳಕೊಂಡು ಆ ಕುಟುಂಬದಿಂದ ನಾವು ಒಂದು ಮಾರ್ಗದ ಬದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ನಮಗೆ ಬಂತು. ಆವಾಗ ನಾನು ಏನಾಗಿದೆ ಅಂದರೆ ಈ ವ್ಯವಸಾಯದ ನಾನು ಇಲ್ಲಿ ನಿಲ್ಲುವುದಿಲ್ಲ ಅಂತೇಳಿ ನಾನು ಮುಂಬೈಗೆ ಆಗಮಿಸುವಂಥ ಒಂದು ಇಚ್ಛೆಯನ್ನು ಮಾಡಿದೆ. ಮಾಡುವಾಗ ನನಗೆ ಆವಾಗ ತಾಯಿಯವರೊಂದು 100 ರೂಪಾಯಿ ಕೊಟ್ಟು ಮಗ 500 ರೂಪಾಯಿ ಕೊಟ್ಟು ಮಗ ಹೋಗುವಂಥ ಆ ಒಂದು ವ್ಯವಸ್ಥೆ ಅಲ್ಲಿ ನಮ್ಮ ಮನೆಯಲ್ಲಿ ಇರಲಿಲ್ಲ. ನಾನು ನನ್ನ ಮ್ಯಾಂಗ್ಳೂರು ಬಿಜೆನಲ್ಲಿ ನನ್ನ ತಂದೆ ಅಲ್ಲಿ ರೂಮಿನ ಅಲ್ಲಿ ಒಬ್ಬರು ಬಳ್ಳಾಲ್ ಬಸ್ನ ಡ್ರೈವರ್ ಇದ್ದರು. ಹೀಗೆ ಮಾಡುತ್ತಾ ನನಗೆ ಬೊಂಬೈಗೆ ಹೋಗಲಿ ಅಂತ ಹೇಳಿದೆ. ನೀವು ಬಾ ಅಂತ ಹೇಳಿದರು. ನಾನು ತಾಯಿಗೆ ಹೇಳಿದೆ, ನಾನು ಮುಂಬೈಗೆ ಹೋಗ್ತೇನೆ, ಬಳ್ಳಾಲ್ ಬಸ್ನ ಅವರು ನಮ್ಮ ತಂದೆಯಲ್ಲಿದ್ದವರು ಬಾ ಅಂತ ಹೇಳಿದ್ದಾರೆ, ನಾನು ಹೋಗ್ತೇನೆ. ನಾನು ಒಂದೇ ಪ್ರಾರ್ಥನೆ ಮಾಡಿ ಬಂದೆ. ಮೊದಲು ನಮ್ಮ ದೈವದೇವರು ದುಡಿಕಟ್ಟ ಸ್ವಾಮಿಲಿಂಗೇಶ್ವರ ಎಂದು ನಾವು ಕರೆಯುತ್ತೇವೆ. ಅಲ್ಲಿ ನಮ್ಮ ಕುಟುಂಬದ ದೈವದೇವರಿಗೆ ಕೈ ಮುಗಿದು ನೇರವಾಗಿ ಕಟೀಲಿಗೆ ಹೋದೆ. ಆ ಕಟೀಲಿಗೆ ಹೋಗುವಾಗ ನನಗೆ ಒಂದೇ ನೆನಪು ಇರೋದು, ನನ್ನ ತಾಯಿಗೆ 50 ರೂಪಾಯಿ ಸಿಗುವಂಥ ಕೆಲಸ ನನಗೆ ಸಿಗಲಿ ಮುಂಬೈಯಲ್ಲಿ ಅಂತೇಳಿ ಅಲ್ಲಿ ತಾಯಿ ಹತ್ರ ಪ್ರಾರ್ಥನೆ ಮಾಡಿದೆ ಕಟೀಲಿನಲ್ಲಿ. ಆ ಕಟೀಲಿನಲ್ಲಿ ಬಂದು ನನ್ನನ್ನು ಅವರು ಬಳ್ಳಾಲ್ ಬಸ್ನವರು ನನ್ನನ್ನು ತಂದು ಬ್ಯಾಂಗ್ಳೂರಲ್ಲಿ ನಮ್ಮ ಸಂಬಂಧಿಕರ ಮನೆಯಲ್ಲಿ ಬಿಟ್ಟರು. ಅಲ್ಲಿಂದ ನನ್ನ ಅಣ್ಣ ಒಕ್ಕಳದಲ್ಲಿ ನಿಲ್ತಿದ್ದರು. ಅವರು ನನ್ನನ್ನು ಕರೆತಂದು ನನ್ನ ಅಣ್ಣ ಮತ್ತು ಅತ್ತಿಗೆ ನನ್ನನ್ನು ಕರೆದು ಒಕ್ಕಳದಲ್ಲಿ ನನ್ನನ್ನು ಸೇರಿಸಿಕೊಂಡ್ರು. ಸ್ವಲ್ಪವೇ ದಿನದಲ್ಲಿ ನನ್ನ ಅಣ್ಣ ಅವರ ಒಂದು ಸಂಬಂಧಿಕ ಸದಾಶಿವಣ್ಣ ಅಂತಿದ್ದರು, ಜಸ್ಮಿನ್, ಈಗ ಲೂಪಿನ್ ಲ್ಯಾಬೋರೇಟರಿ ಅಂತ ನಾವು ಕರೀತೇವೆ. ಅಲ್ಲಿ ಜಸ್ಮಿನ್ ಇಂಡಸ್ಟ್ರಿನಲ್ಲಿ ಸದಾನಂದರ ಅವ್ರ ಹತ್ರ ಹೇಳಿದರು, ನನ್ನ ತಮ್ಮ ಬಂದಿದ್ದಾನೆ, ಅವರಿಗೊಂದು ಕೆಲಸ ಆಗಬೇಕಂತ. ನನ್ನನ್ನು ಅಲ್ಲಿ ಸದಾನಂದನವರು ಕರೆದರು. ನಾನು ಅದಕ್ಕೆ ನಮಗೆ ಬಸ್ ಬೇಡ ಆ ಸಂದರ್ಭದಲ್ಲಿ. 70ರಲ್ಲಿ ಏನು ಬೇಕಾದರೂ ಇಲ್ಲಿ ವ್ಯವಸ್ಥೆ ಇರಲಿಲ್ಲ. ನಾವು ನಡೆದುಕೊಂಡು ಹೋದೆವು. ಅಲ್ಲಿ ಹೋದಾಗ ಅಲ್ಲಿ ನೋಡುವಾಗ ಅಲ್ಲಿ ಡೈ ಮೇಕಿಂಗ್, ನನಗೆ ಇಂಜಿನಿಯರಿಂಗ್ ಟೆಕ್ನಿಕಲ್ ಆಗಬೇಕಂತ ಆಸೆ ಇದ್ದವ ನಾನು. ನನಗೆ ಅಲ್ಲಿ ಬಂದು ಅಲ್ಲಿ ಎಲ್ಲ ಡೈಕಾಸ್ಟಿಂಗ್ ಎಲ್ಲ ಪ್ರೊಡಕ್ಷನ್ ಆಗ್ತಿತ್ತು. ಅದನ್ನು ನೋಡಿ ನಾನು ಆಗ್ಬೋದು ಅಂತ ಹೇಳಿದೆ. ನನ್ನನ್ನು ಅಲ್ಲಿ ಕೆಲಸಕ್ಕೆ ಮಾಡಿ ಅಲ್ಲಿ ಮ್ಯಾನೇಜರ್ ಇದ್ದರು, ಮೆಡ್ರಾಸ್ನವರು ರಾಮಸ್ವಾಮಿ ಅಂತ ಇದ್ದರು. ಅವರು ಸ್ವಾಮಿ ಅವರು ಹೇಳಿದರು, ಅರೆ ಸದಾಶಿವ, ये डाई में कैसा काम करेगा, ये डाई को सब उठाएगा क्या? ಅವರು ಹಿಂದಿಯಲ್ಲಿ ಹೇಳಿದರು. ಅದಕ್ಕೆ ನನಗೆ ಅದು ಗೊತ್ತಾಗ್ತಾ ಇಲ್ಲ. ನನಗೆ ಹಿಂದಿಯಲ್ಲಿ ನಾನು ಕಲಿಯುವಾಗ ಹಿಂದಿಯಲ್ಲಿ ನನಗೆ ಸರ್ಕಾರದಿಂದ 5 ರೂಪಾಯಿ ಸಿಕ್ಕಿತ್ತು, ಬಹುಮಾನ ಸಿಕ್ಕಿತ್ತು, ಹಿಂದಿಯಲ್ಲಿ ಬಕ್ಷಿಸ್ ಸಿಕ್ಕಿತ್ತು. ಹೌದೌದೌದೌದು. ಆದರೆ ಹಿಂದಿ ನನಗೆ ಗೊತ್ತಾಯಿತು. ಅದಕ್ಕೆ ಸದಾಶಿವ ಅವರಿಗೆ ನಾನು ಹೇಳಿದೆ, ನೋಡಿ, ನಾನು ವ್ಯವಸಾಯ ಮಾಡಿದ ಆ ಕೃಷಿ ಸಂಸ್ಕೃತಿ ನಾನು ಆ ಕುಟುಂಬದವ,
ಆದ್ದರಿಂದ ಇದೆಲ್ಲ ಕೆಲಸಕ್ಕೆ ನನಗೆ ಕಷ್ಟ ಆಗಲಿಕ್ಕಿಲ್ಲ ಅಂತ ನಾನು ಒಂದು ಉತ್ತರ ಕೊಟ್ಟೆ ಅವರಿಗೆ. ಅಷ್ಟೊಂದು ಕೊಟ್ಟೆ. ಆವಾಗ ಅವರಿಗೇನೋ ಅನಿಸಿತು, ಓ ಇವನಲ್ಲಿ ಏನಾದರೂ ಒಂದು ಮಾಡ್ಬೋದಂತ ವಿಚಾರ ಉಂಟಂದ್ರೆ ನಮ್ಮನ್ನು ಅಲ್ಲಿ ಸೇರಿಸಿಕೊಂಡ್ರು. ಆದರೆ 6 ತಿಂಗಳಲ್ಲಿ ನನಗೆ ಅಲ್ಲಿ ಅನಾರೋಗ್ಯ ಆಯಿತು. ಹೌದು, 1 ತಿಂಗಳು ನಾನು ಇದರಲ್ಲಿ ನಮ್ಮ ಯಾವ ಪ್ರದೇಶದಲ್ಲಿ ಇಲ್ಲಿ KM ಹಾಸ್ಪಿಟಲ್ನಲ್ಲಿ ನಾನು 1 ತಿಂಗಳು ಇದ್ದೆ. ನನ್ನ ಆರೋಗ್ಯ ಕೆಟ್ಟು. ಅದರ ನಂತರ ಡಾಕ್ಟ್ರು ಅವರು ಹೇಳಿದರು, ನೀನು ಊರಿಗೆ ಹೋಗಿ 1 ತಿಂಗಳು ಆರಾಮ ಮಾಡಿ ಬನ್ನಿ ಅಂತ. 1 ತಿಂಗಳೆಲ್ಲ ಪುನಃ ಅಲ್ಲಿ ಓಡಾಟ ಚಾಲಾಯಿತು. ನಾನು ಪುನಃ ಬಂದೆ. ಪುನಃ ಬಂದ ಮೇಲೆ ನನ್ನ ಅಣ್ಣ ಹೇಳಿದ್ರು, ನೀನು ಅಲ್ಲಿಗೆ ಕೆಲಸಕ್ಕೆ ಹೋಗೋದು ಬೇಡ ಅಂತ. ನಾನು ಹೇಳಿದೆ, ಇಲ್ಲ, ನನಗೆ ಅದೇ ಕೆಲಸ ಕಲಿಯಬೇಕು ಅಂತ ಹೇಳಿ ಪುನಃ ನಾನು ಪ್ರಾರಂಭ ಮಾಡಿದೆ. ಅದೇ ಡೈ ಮೇಕಿಂಗ್ ಪುನಃ ನಾನು ಪ್ರಾರಂಭ ಮಾಡಿದೆ. ಆ ಪ್ರಾರಂಭ ಮಾಡಿದ ಕಂಪ್ಲೀಟ್ 3.5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡುವಾಗ ನಾನು ಮೊದಲ ತಿಂಗಳಲ್ಲಿ ನನಗೆ ಒಂದು 65 ರೂಪಾಯಿ ಸಿಕ್ಕಿದೆ. 60 ರೂಪಾಯಲ್ಲಿ ತಾಯಿಗೆ ಹೇಳಿದ ಮಾತನ್ನು ಪೂರ್ಣ ಮಾಡಿದ್ದೇನೆ. 50 ರೂಪಾಯಿ ತಾಯಿಗೆ ಕಳಿಸಿದ್ದೇನೆ. ಅದರಿಂದ 1 ರೂಪಾಯಿ ಅದನ್ನು ನಾನು ಪ್ರಾರ್ಥನೆ ಮಾಡಿದ ಆ ಕಟೀಲು ದುರ್ಗಾಪರಮೇಶ್ವರ ಹೆಸರಿನಲ್ಲಿ 1 ರೂಪಾಯಿ ತೆಗೆದಿಟ್ಟೆ. ಅದನ್ನು 2 ವರ್ಷ ನಂತರ ಆಗ ಕೂಡ ನಮಗೆ ಹೋಗಬೇಕಾದ್ರೆ ಟ್ರೈನ್ನಲ್ಲಿ ಹೋಗಬೇಕಿಲ್ಲ, ಮಿರಾಜಿಗೆ ಹೋಗಬೇಕಿತ್ತು. ಅಲ್ಲಿಂದ ಬದಲು ಮಾಡಿ ನಾವು ಮಂಗಳೂರಿಗೆ ಹೋಗಿ ತಲುಪಿದ್ದು. ಆವಾಗ ಅಣ್ಣನೊಟ್ಟಿಗೆ ಅಲ್ಲಿ ಹೋಗಿ ಆ 1 ರೂಪಾಯಿಯನ್ನು ಕೊಂಡೋಗಿ ಆ ಕಟೀಲು ದುರ್ಗಾಪರಮೇಶ್ವರ ತಾಯಿಯ ಭಂಡಾರಕ್ಕೆ ನಾನು ಹಾಕಿದ್ದೇನೆ. ಈ ಕೆಲಸ ನನ್ನ ಪ್ರಾರ್ಥನೆಯ ಮೊದಲ ಒಂದು ಅಧ್ಯಾಯ. ತಾಯಿಗೆ ಕೊಡುವುದು ಮತ್ತು ಅಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅಲ್ಲಿ ಒಂದು ಭಂಡಾರಕ್ಕೆ 1 ರೂಪಾಯಿ ಹಾಕಿದ್ದು. ಇದು ನನಗೆ ಆರಂಭದ ಒಂದು ನನಗೆ ನನ್ನ ದುಡಿತದಿಂದ ಕೊಡುವಂಥ ಒಂದು ನನ್ನಿಂದ ಪ್ರಾರಂಭ ಆಗಿದೆ. ಆದ ಕಾರಣ 3.5 ವರ್ಷ ನಾನು ಜಾಸ್ಮಿನಲ್ಲಿ ರೂಪಿಸಿಕೊಂಡು ಮೇಲೆ ಬಂದ ಉದ್ಯೋಗ. ಹೌದು, 3.5 ವರ್ಷ ನಾನು ಸ್ವತಃ ಉದ್ಯಮವನ್ನು ಆರಂಭ ಮಾಡಬೇಕು ಅಂತ. 3.5 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಒಂದು ವಿಷಯ ಏನಾಯ್ತು ಅಂದರೆ, ಅಲ್ಲಿ ಒಂದು 150 ಜನರಿದ್ದರು ಅಲ್ಲಿ. ಅದರಲ್ಲಿ ಎಲ್ಲ ಆ ಟೈಮ್ನಲ್ಲಿ ಈ ಯೂನಿಯನ್ ಭಯಂಕರ. ಈ ರೋಡ್ನಲ್ಲಿ ಇತ್ತು. ಅಲ್ಲಿ ಯೂನಿಯನ್ ಆಯಿತು. ಬಂಡಾಯ ಕಾದಂಬರಿ ಎಲ್ಲ ಯೂನಿಯನ್ ಆಯಿತು. ಆವಾಗ ಆ ಯೂನಿಯನ್ ಆದ ಮೇಲೆ ನಾವು ಊಟಕ್ಕೆ ಮನೆಗೆ ಬರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಕಲಿಯುವಾಗ ಒಂದು 50 ಪೈಸೆ ಕೊಟ್ಟರೆ ಒಳ್ಳೆಯ ಊಟ ಎಲ್ಲ ಆಗ್ತಿತ್ತು ಅಲ್ಲಿ ಕ್ಯಾಟ್ರಿನಲ್ಲೆಲ್ಲ. ಅದೇ ಊಟ ಮಾಡಿದ ನಂತರ ಅಲ್ಲಿ ಏನಾಯಿತು ಅಂದರೆ, ನಮಗೆ ಒಂದು ಕಂಪನಿಯ ವಿರುದ್ಧವಾಗಿ ಅದು ಒಂದು ನಾರ ಅಂದರೆ ಕೂಗಾಟ ಮಾಡಲಿಕ್ಕೆ ಇತ್ತು. ಆ ಕೂಗಾಟ ಮಾಡೋದಕ್ಕೆ ನನಗೆ ಆಗಲಿಲ್ಲ. ಇಲ್ಲ. ಆವಾಗ ನನಗೆ ಆಯಿತು, ನಾನು ಕೆಲಸಕ್ಕೆ ಬಂದವ ಇಲ್ಲಿ. ನಾನು ಇಲ್ಲಿ ಕಂಪನಿ ಮಾಡಿ ಎಷ್ಟು ಕಷ್ಟದಲ್ಲಿ ಅವ್ರು ಕಂಪನಿ ಮಾಡಿರ್ಬೋದು, ಎಷ್ಟು ಜನರಿಗೆ ಕೆಲಸ ಕೊಡ್ತಾರೆ. ಅದೇ ಕಂಪನಿಯ ದಣಿಯವರಿಗೆ ಎಗೆಸ್ಟ್ ನಾನು ಕೂಗಾಟ ಮಾಡೋದು ಇದು ಸರಿಯಲ್ಲ ಅಂತ ಹೇಳಿದೆ. ಅದು ಮಾಡುವುದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದೆ. ನಾನು ಸೀದಾ ಕಂಪನಿಯನ್ನು ಬಿಡುವ ನಿರ್ಧಾರ ಮಾಡಿದೆ. ಆವಾಗ ಅಲ್ಲಿ ಒಬ್ಬರು ಇದ್ದರು. ಅವರು ಕಮಾನಿ ಹತ್ರ ಒಂದು ಕಂಪನಿ ಚಾಲು ಮಾಡಿದ್ರು. ಅವರು ಹೇಳಿದ್ರು, ನೀನು ನನ್ನ ಕಂಪನಿಯನ್ನು ನೋಡ್ತೀಯ ಅಂತ. ನಾನು ಹೇಳಿದ ಆಯ್ತು ಅಂತ. ಎಷ್ಟು ವಯಸ್ಸಾಗ ನಿಮಗೆ? ಆವಾಗ ನಾನು 3.5 ವರ್ಷ ಕೆಲಸ ಮಾಡಿದ್ದೇನೆಲ್ಲ. 22 ವರ್ಷ ಆಯಿತು ನನಗೆ. 3.5 ವರ್ಷದಲ್ಲಿ ಕೆಲಸ ಮಾಡಿದಲ್ಲ. ಸೀದಾ ಅಲ್ಲಿಗೆ ಹೋದೆ. ಅಲ್ಲಿ ನಾನು ಕೆಲಸ ಮಾಡಿದೆ. ನನಗೆ ಒಂದು ಜವಾಬ್ದಾರಿ ಬಂತು. ಅಲ್ಲಿ ಅವರ ಕಂಪನಿ ನೋಡೋ ಜವಾಬ್ದಾರಿ ಬಂತು. ಆ ಜವಾಬ್ದಾರಿ ಬಂದ ಮೇಲೆ ಒಂದು ಪ್ರಾಡಕ್ಟ್ ನಮ್ಮ ನೋಡಿ, ಈಗ ನಮ್ಮ ಇಲ್ಲಿ CS ರೋಡ್ನಲ್ಲಿ ಇಲ್ಲಿ ಉಂಟು ನಮ್ಮ ಮರ್ಸಿಡೀಸ್ ಶೋರೂಮ್. ಈಗ ಅದಕ್ಕೆ ಮೆಟ್ರೋ ಅಂತ ಹೆಸರು ಕರೀತಿದ್ರು ಮೊದಲು. ಅದರ ಹಿಂದೆ ಒಂದು ಕಂಪನಿ ಇತ್ತು, ಬಾಬಾ ಸೇಠ್ ಅಂತ ಅವ್ರ ಹೆಸರು. ಅವರ ಒಂದು ಪ್ರಾಡಕ್ಟ್ ನಾನು ಕೆಲಸ ಮಾಡುವಲ್ಲಿ ಬಂತು ರನ್ನಿಂಗ್ ಮಾಡಲಿಕ್ಕೆ. ಅಲ್ಲಿ ರನ್ನಿಂಗ್ ಆಯಿತು. ಅದರ ನಂತರ ಅವರು ಹೇಳಿದರು, ನನ್ನ ಈ ಕೆಲಸವನ್ನು ನಾನು ಅಲ್ಲಿ ಪ್ರಾರಂಭ ಮಾಡ್ತೀನಿ, ನೀನು ಬರ್ತೀಯ ಅಂತ. ನಾನು ಬಂದೆ. ಅಲ್ಲಿ ಅವರ ಕೆಲಸ ಮಾಡಿದೆ. ಮತ್ತೆ ಹೇಳಿದರು ಅವರು, ನಿನಗೆ ಜಾಗ ಕೊಡ್ತೀನಿ ನಾನು, ನೀನು ಇಲ್ಲಿ ನಿನ್ನದೇ ಕೆಲಸ ಮಾಡ್ತೀಯ, ನನ್ನದು ನೋಡಿಕೊ. ಮೆಟ್ರೋದ ಹತ್ತಿರವೇ. ಅಲ್ಲಿ ಒಂದು ಮೆಷಿನ್ ಅದೆಲ್ಲ ಅವರೇ ನನಗೆ ಕೊಟ್ಟು ನಾನು ನನ್ನ ಸ್ವಂತ ಕೆಲಸ ಪ್ರಾರಂಭ ಮಾಡಿದೆ ಅಲ್ಲಿ.
ನಾನು 3.5 ವರ್ಷದಲ್ಲಿ ನನ್ನ ಸ್ವಂತ ಕೆಲಸಕ್ಕೆ Dye making, ಅದೇ ಡೈ ಕೆಲ್ಸ. ಮೇಕಿಂಗ್ ನಾನು ಕೆಲಸ ಮಾಡಿದೆ. ನನಗೆ ಡೈ ಮೇಕಿಂಗ್ ಇಲ್ಲದೆ ಬೇರೆ ಏನು ಗೊತ್ತಿರಲಿಲ್ಲ. ನಾನು ಎಣಿಸಿದ್ದು ಕೇವಲ ಒಂದು ಡೈ ಮೂಲಕ ಖಾಲಿ ಅಲ್ಯೂಮಿನಿಯಂ ಪ್ರಾಡಕ್ಟ್ ಮಾತ್ರ ಆಗುವುದಂತ ನಾನು ಎಣಿಸಿದ್ದು. ಅದಕ್ಕೆ ನಾನು ಆ ಕೆಲಸಕ್ಕೆ ನಾನು ಪ್ರಾರಂಭ ಅಲ್ಲಿ ಮಾಡಿದೆ. ಅವರದ್ದು ಕೂಡ ಡೈ ಎಲ್ಲ ಮಾಡಿದ ಮೇಲೆ ಅಲ್ಲಿ ಏನಾಯಿತು, ಅಲ್ಲಿ ಅವರಿಗೆ ಎಷ್ಟು ಕೆಲಸದವರು ಅವರು ಇರುವ ಸಂದರ್ಭದಲ್ಲಿ ಅವರು ಯಾವಾಗಲೂ ನನ್ನನ್ನು ಕರೆಯೋದು, ಐ ಮೀನ್ ಇಲ್ಲಿ ಬಾ ಅಲ್ಲಿ ಬಾ ಅಲ್ಲಿ. ಆವಾಗ ಆ ಕಂಪನಿ ಅವರ ಸೂಪರ್ವೈಸರ್ಗೆ ಸ್ವಲ್ಪ ನನ್ನ ಮೇಲೆ ಒಂದು ನಮೂನೆ ವ್ಯತ್ಯಾಸ ಆಯಿತು. ಈಗ ಎಲ್ಲಕ್ಕೂ ಇವರನ್ನು ಯಾಕೆ ಕರೀತಾರೆ, ಇವರೆಲ್ಲ ಕೆಲಸ ಮಾಡ್ತಾರೆ, ಇವರ ಸ್ವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಅದು ಸ್ವಲ್ಪ ಆಯಿತು. ಅದಕ್ಕೆ ಒಂದಿನ ಬಾಬಾ ಸೇಠ್ ಅಂತ ಈಗಲೂ ಇದ್ದಾರೆ, ಮಹೇಶ್ ಸ್ಟೋರ್ ಅಂತ ಸ್ವಂತ ವೆಸ್ಟ್ನಲ್ಲಿದೆ. ಅವರು ನನಗೆ ಹೇಳಿದರು, ಐ ಮೀನ್ देखो ऐसा बात है, तुम क्या है मेरे को मालूम है, तुम एक काम करो, तुम दूसरा जगह देखो. अभी इधर का लोग तुम्हारा हिसाब से कुछ थोड़ा दिल में अच्छा नहीं रखता है, तुम एक जगह देखो, तो तुम्हारा वो जगह के लिए तुम देखो, मैं ಸ್ವಂತ ಜಾಗ ಇದ್ರೆ ಏನಾದ್ರು ಮಾಡ್ಲಿಕ್ಕೆ ಆಗುತ್ತೆ ಅಂತ ಅವರು ಹೇಳಿದರು ನನಗೆ. ಆವಾಗ ಏನಾಯಿತು ಅಂದರೆ, ಈ ಚಂದು ಸ್ಟುಡಿಯೋದಲ್ಲಿ ಒಬ್ಬ ಕೇರಳದವರು ಇದ್ದರು, ಅದು ಅವರೇ ಸಂಬಂಧದವರು. ಅವರು ಹೇಳಿದರು, ಅರೆ ಗೋಪಿ ಕೊಯ್ ಚೋಟ ಜಗ ಮುಂದೆ ಅವರು ಹೇಳಿದರು, ನಮ್ಮ ಇವರು ಕೇರಳ ಹಿಂದೂ ಹೋಟೆಲ್ ಉಂಟು ಕಲ್ಲಿನ, ಅವರದ್ದು ಒಂದು ಜಾಗ ಇಲ್ಲಿ VPG ಕಂಪೌಂಡ್ ಇತ್ತು. ಈಗ ಅವರು ಹೇಳಿದರು ಒಂದು ಜಾಗ ಉಂಟು ಅಲ್ಲಿ ಅಂತ. ನಾನು ಮತ್ತು ವಾಪಸ್ ಒಟ್ಟಿಗೆ ಬಂದು ನೋಡಿದೆವು. ನೋಡಿ ಸಣ್ಣ ಜಾಗ 200 ಸ್ಕ್ವೇರ್ ಫೀಟ್ ಇತ್ತು. ನಾನು ಹೇಳಿದೆ ಆಗ್ಬೋದು. ಅದಕ್ಕೆ ಬಾಬಾ ಸೇಠ್ ಹೇಳಿದ್ರು, ಬಾಡ ಎಷ್ಟು ಅಂತ ಕೇಳಿದ್ದಕ್ಕೆ 400 ರೂಪಾಯಿ. ಆವಾಗ ನನ್ನ ಹತ್ರ ಇದ್ದದ್ದು 4,000 ರೂಪಾಯಿ. 400 ರೂಪಾಯಿ ಬಾಡಿಗೆ ನಾನು ಆ ಜಾಗದಲ್ಲಿ ಪ್ರಾರಂಭ ಮಾಡಿದೆ. ಬಂಡವಾಳ 400 ರೂಪಾಯಿ ನನ್ನ ಹತ್ರ 4,000 ಇತ್ತು ಅದರಲ್ಲಿ. ಆವಾಗ ನಾನು ಕೆಲಸ ಚಾಲು ಮಾಡಿದೆ, ನನ್ನ ಸ್ವಂತ ಕೆಲಸ. ಸೊ ಅದಕ್ಕೆ ಒಂದು ನಿದರ್ಶನ ಏನಾಯಿತು, ಬಾಬಾ ಸೇಠ್ ಹೇಳಿದ್ರು, ನಿನ್ನ ತಂಗಿ ಇದ್ದಾಳಲ್ಲ ನೋಡಿ, ನನ್ನ ಮಕ್ಕಳಿಗೆ ಅವಳು ಟ್ಯೂಷನ್ ಕೊಡ್ತಾಳೆ, ನೀನು ಅವಳ ಕೈಯಿಂದ ಅದನ್ನು ಓಪನ್ ಮಾಡಬೇಕು. ಅವ್ರು ಹೇಳಿದರು, ಆಯ್ತು ಅಂತ ಹೇಳಿದೆ. ನನ್ನ ತಂಗಿ ಟೀಚರ್ ಇದ್ದರು, ಅವರನ್ನು ಕರೆತಂದು ಅವರ ಕೈಯಿಂದ ಅದು ಓಪನ್ ಆಯಿತು. ನನ್ನ ನಿಜವಾಗಿ ನನ್ನದೇ ಜಾಗದಲ್ಲಿ ಒಂದು ಕೆಲಸ ಪ್ರಾರಂಭ ಆಯಿತು. ಪ್ರಾರಂಭ ಆಗುವಾಗ ನಾನು ಹೀಗೆ ಅಲ್ಲಿ ಬಾಬಾ ಸೇಠ್ನಲ್ಲಿ ಹೋಗಲಿಕ್ಕೆ UPG ಕಂಪನಿ ಇಲ್ಲ ನಮ್ಮ ಬದಿಯಲ್ಲಿ ಪೆಟ್ರೋಲ್, ಅಲ್ಲಿಂದ ನಾನು ಅಲ್ಲಿ ನಡೆದುಕೊಂಡು ಹೋಗುತ್ತಾ ಈಗ ಕಂಪನಿ ಆಯಿತು, ನಿರ್ಧಾರಕ್ಕೆ ಸರಿ ಆಯಿತು, ಕಂಪನಿಗೆ ಹೆಸರು ಏನು ಇಡೋದು. ಆವಾಗ ನನಗೆ ಈ ಭಟ್ರ ಹತ್ರ ಹೋಗೋದು ಅದು ನನಗೆ ಗೊತ್ತಿಲ್ಲ. ಒಂದೇ ಆಯಿತು, ಹೋಗಾಗ ಬಂತು ಸೀದಾ ಹೇಳಿದೆ, ಏನು ಬೇಡ, ಆ ತಾಯಿ ನನಗೆ ತಾಯಿಯದ್ದು ನಾನು ಅಲ್ಲಿ ಕೃಪೆಯಿಂದ ಪ್ರಾರ್ಥನೆ ಮಾಡಿ ಬಂದವ. ಅದಕ್ಕೆ ಅಂಬಿಕಾ ಅಂತ ಹೆಸರು, ನಾನು ಆ ತಾಯಿಯನ್ನು ನೆನೆಸಿ ಅಂಬಿಕಾ ಅಂತ ಹೆಸರು ಅದಕ್ಕೆ ಕೊಟ್ಟೆ. ಅಂಬಿಕಾ ಟೂಲ್ಸ್ ಅಂತ ಆ ಹೆಸರು, ಅಂಬಿಕಾ ಟೂಲ್ಸ್ ಅಂತ ಕೆಲಸ ಕೊಟ್ಟು ಅಲ್ಲಿ ಕೆಲಸ ನಡೆಯಿತು. ಸ್ವಲ್ಪ ನಡೆಯುತ್ತಾ ನನಗೆ ಈಗ ಸಂಬಳ ಕೊಡಲಿಕ್ಕೆ ಹಣ ಇಲ್ಲಿ ಉಂಟು. ನಾನು ಖುದ್ದು ಅವರೊಟ್ಟಿಗೆ ಕೆಲಸ ಮಾಡಿ ಮೊದಲ ತಿಂಗಳ ಸಂಬಳ ಕೊಡಲಿಕ್ಕೆ ನಾನು ರಾತ್ರಿ ಪೂರ ಕೆಲಸ ಮಾಡಿದ್ದು ನನಗೆ ನೆನಪು. ರಾತ್ರಿ ಪೂರ ಕೆಲಸ ಮಾಡಿದ್ದೇನೆ, ಒಂದು ಕಂಪ್ಲೀಟ್ ಮಾಡಿ ಡೈ ಕೊಡಬೇಕಲ್ಲ. ಡೈ ಕೊಟ್ಟ ಮೇಲೆ ನನಗೆ ಅದರ ಹಣ ಬಂತು. ನಾನು ಸಂಬಳ ಕೆಲಸದವರಿಗೆ ಕೊಟ್ಟೆ, ನನಗೆ 10 ತಾರೀಕಿಗೆ ಸಂಬಳ ಕೊಡಬೇಕು. ಆ ಸಂಬಳ ಮುಖಾಂತರ ಅದು ಆಯಿತು ನನಗೆ. ಆದರೂ ನನಗೆ ಆ ಸಂದರ್ಭದಲ್ಲಿ ಕೂಡ ಇಲ್ಲಿಂದಾದರೂ ಹಣ ಯಾರಂದರೂ ಕೇಳಬೇಕು, ಇಲ್ಲಂದರೆ ಬ್ಯಾಂಕಲ್ಲಿ ಕೇಳಬೇಕು, ಆ ವಿಚಾರ ನನಗೆ ಬರಲೇ ಇಲ್ಲ. ನಾನು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡಿದರೆ ಸಂಬಳ ಕೊಡಬೇಕು. ಅದೇ ಮೂಲಕ ನನ್ನ ಆ ವಿಚಾರದಿಂದ ನಾನು ಯಾವುದು ಮಾಡದೆ ಇಲ್ಲ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಮಾಡಲಿಲ್ಲ. ಯಾಕಂದರೆ 74ರಲ್ಲಿ ನಾನು ಕಂಪನಿ ಚಾಲು ಮಾಡಿದ್ದೇನೆ. 1974ರಲ್ಲಿ ಅಂಬಿಕಾ ಅಂತ ನನ್ನ ಕಂಪನಿ ಪ್ರಾರಂಭ ಆಗಿದೆ. ಅದರ ನಂತರ ಅದೇ ಕಂಪನಿಯನ್ನು ಅವರು ಹೇಳಿದರು, ನನ್ನ ಮಗಳಿಗೆ ಮದುವೆ ಮಾಡಲಿಕ್ಕೆ ಉಂಟು, ನಾನು ಬೇರೆ ಯಾರಿಗೂ ಕೊಡೋದಿಲ್ಲ, ನಿನಗೆ ಮಾತ್ರ ಕೊಡ್ತೇನೆ ಅಂತ ಹೇಳಿದರು. ನಾನು ಕೇಳಿದೆ, ಎಷ್ಟು ಕೊಡಬೇಕು? ಅವರು ನನಗೆ ಹೇಳಿದರು, ನೀನು 2.5 ಲಕ್ಷ ರೂಪಾಯಿ ಕೊಡು. ಹಾಂ, ನಾನು ಹೇಳಿದೆ ಆಯಿತು ಅಂತ ಹೇಳಿದೆ. ಅವರ ಮಗಳಿಗೆ ಮದುವೆ ಅಲ್ಲ,
ಅವರು ಅಷ್ಟು ಹೇಳಿದ್ದಕ್ಕೆ ನಾನು ಅವರಿಗೆ 3 ಲಕ್ಷ ರೂಪಾಯಿ ಕೊಟ್ಟೆ. ಮಗಳಿಗೆ ಮದುವೆ ಅಲ್ಲ, 3 ಲಕ್ಷ ರೂಪಾಯಿ ನಾನು ಅವರಿಗೆ ಕೊಟ್ಟೆ. ನೋಡಿ, ಆವಾಗಲೇ ನನಗೆ ಏನಾಯಿತು, ಒಬ್ಬ ಹೆಣ್ಣು ಮಗಳಿಗೆ ಮದುವೆಗೆ ಅವರನ್ನು ಆ ಜಾಗ ಕೊಟ್ಟದ್ದಲ್ಲ. ಹಾಗಾದರೆ ಆ ಜಾಗದಲ್ಲಿ ಏನಾದರೂ ನನಗೆ ಏನು ಉಪಯೋಗ ಆದರೆ ನಾನು ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಕೊಟ್ಟರೆ ಏನಾದರೂ ನನಗೆ ಪುಣ್ಯ ಸಿಗಬೇಕು. ನಾನು 50,000 ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ಜಾಗವನ್ನು ಕೊಟ್ಟೆ. ಅದರ ನಂತರ ಅದರ ಬದಿದ್ದು ಜಾಗ ಪಡ್ಕೊಂಡೆ, ಅದರ ಇನ್ನೊಂದು ಬದಿ ತಕ್ಕೊಂಡೆ. ಅದರ UPG ಕಂಪನಿಯಲ್ಲಿ, ಅದೇ ಕಂಪನಿಯಲ್ಲಿ ನಾನು 400 ಸ್ಕ್ವೇರ್ ಫೀಟ್ನಲ್ಲಿ ಪ್ರಾರಂಭ ಮಾಡಿದವ ನನ್ನಲ್ಲಿ 2,500 ಜಾಗ ಅಲ್ಲಿ ನನ್ನಲ್ಲಿ ಅದೇ ಕಂಪನಿಯಲ್ಲಿ ನನ್ನ ಹತ್ರ ಇತ್ತು. ಈಗ ಡೆವಲಪ್ ಆಗುತ್ತೆ, ವೈಯಕ್ತಿಕ ಶ್ರಮದಿಂದಲೇ, ಎಲ್ಲ ವೈಯಕ್ತಿಕ, ಮತ್ತೊಂದು ಮಗದೊಂದು ಸಾಲ ಯಾವುದು ಮಾಡಿದ್ರೆ ಈ ಸಮುದಾಯದ ಕಡೆಗೆ ತರ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಇವೆಲ್ಲವೂ ಸರಿ, ಉದ್ಯಮ ಕಟ್ಟಿದ್ರಿ, ಏನು ಮಾಡಿದೆ ಅಂದರೆ ಆವಾಗ ನನಗೆ ಸಮುದಾಯದ ಕಡೆ ಡೈಮೇಕಿಂಗ್ನಲ್ಲಿ ಏನಾಯ್ತು ಅಂದರೆ, ಡೈಮೇಕಿಂಗ್ನಲ್ಲಿ ನನಗೆ ಬೇರೆಯವರ ಸಂಪರ್ಕ ಬಂದ ಕೂಡಲೇ ನಾನು ಆ ಡೈ ಮೇಕಿಂಗ್ನಿಂದ ಡೈ ಕಾಸ್ಟಿಂಗಿಗೆ ಹೋಗಿ ಪ್ರೊಡಕ್ಷನಿಗೆ ಹೋದೆ. ನಾನು ಪ್ರೊಡಕ್ಷನ್ ಹೋದೆ. ನಾನು ಇದು ನಮ್ಮ ಚಂದ್ರಚೂಡೆ ಕಾಂಪೌಂಡ್ನಲ್ಲಿ ನಾನು ಡೈ ಕಾಸ್ಟಿಂಗ್ ಮೆಷಿನ್ ಹಾಕಿದೆ. ಚಂದ್ರಚೂಡೆ ಕಾಂಪೌಂಡ್ನಲ್ಲಿ ಒಂದು ಡೈ ಕಾಸ್ಟಿಂಗ್ ಮೆಷಿನ್ ಆಯಿತು. ನಮ್ಮ ಡೈ ಕಾಸ್ಟಿಂಗ್ ಪ್ರೊಡಕ್ಷನ್ ಚಾಲು ಆಯಿತು. ಅದರಿಂದ ಅದರ ನಂತರ ಡೈಕಾಸ್ಟಿಂಗ್ನಲ್ಲಿ ನನ್ನ ಪುನಃ ಡೈ ಮಾಡುವುದು, ಡೈಕಾಸ್ಟಿಂಗ್ ಮಾಡೋದು, ಸ್ವಂತ ಡೈ ಎಲ್ಲ ಮಾಡೋದು ನನ್ನ ಪ್ರಾರಂಭ ಆಯಿತು. ಇದು ಅದಕ್ಕೆ ಬೇರೆಯವರಿಂದ ಏನಾದರೂ ಬಂದು ಅವರಲ್ಲ, ನನ್ನದೇ ಸ್ವಂತ ಡೈ, ನನ್ನದೇ ಪ್ರೊಡಕ್ಷನ್ ಮಾರ್ಕೆಟ್ ಚಾಲಾಯಿತು. ಅದಕ್ಕೆ ಬೇಕಾಗಿ ಅಂಬಿಕಾ ಟೆಕ್ನೋ ಇಂಡಸ್ಟ್ರಿ ಚಾಲಾಯಿತು, ಅಂಬಿಕಾ ಡೈಕಾಸ್ಟಿಂಗ್ ಚಾಲಾಯಿತು, ಅಂಬಿಕಾ ಮೋಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಚಾಲಾಯಿತು, ಅಂಬಿಕಾ ಎಂಟರ್ಪ್ರೈಸ್ ಚಾಲಾಯಿತು. ಇದೆಲ್ಲ ನಾನು ಲೋನ್ ತಕ್ಕೊಳ್ಳದೆ ಒಂದೊಂದು ಕಂಪನಿ ಪ್ರಾರಂಭ ಆಗಿದೆ. ಆದರೂ ಒಂದು ಜಾಗ ಕೂಡ ನನ್ನ ಹತ್ರ ಓನರ್ಶಿಪ್ ಇರಲಿಲ್ಲ. ಎಲ್ಲ ಬಾಡಿಗೆಯಲ್ಲಿ, ಎಲ್ಲ ಇದು ಪಗಡಿ ಎಲ್ಲ ಒಂದೇ ಒಂದು ಓನರ್ಶಿಪ್. ಅಂಬಿಕಾ ಮೋಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ 6 ವರ್ಷದ ನಂತರ ನಾನೊಂದು 25 ವರ್ಷ ಮೊದಲು ದಮನ್ನಲ್ಲಿ ಸೀಲಿಂಗ್ ಫ್ಯಾನ್ ಮಾಡಲಿಕ್ಕೆ ಅಂತ ಒಂದು ಪರ್ಚೇಸ್ ಮಾಡಿದೆ. ಒಂದು ಪ್ಲಾಟ್ ತಕ್ಕೊಂಡು ಅಲ್ಲಿ ನಾನು ಸೀಲಿಂಗ್ ಫ್ಯಾನಿಗೋಸ್ಕರ ಅದು ಒಂದು ಓನರ್ಶಿಪ್ ಜಾಗ. ಮೊದಲು ಮನೆ ಕೂಡ ನನ್ನದು ಕಲ್ಲಿನದಲ್ಲಿ ಪಗಡಿದ ಮನೆ. ಹೌದು, ಅದು ಪಗಡಿ ಮನೆಯಲ್ಲಿ ನಾನು ಮತ್ತೆ ಒಟ್ಟಿಗಿದ್ದೆವು, ಅಣ್ಣ ತಮ್ಮ ಒಟ್ಟಿಗಿದ್ದೆವು ಅದರಲ್ಲಿ. ಅದರ ನಂತರ ಆ ಮನೆ ನಾನು ಸುಜಾತ ಅಪಾರ್ಟ್ಮೆಂಟ್ ಅಂತ ಇಲ್ಲಿ ಯೂನಿವರ್ಸಿಟಿ ಇದರಲ್ಲಿ ನಾನು ಮನೆ ಮಾಡಿದೆ, ಒಂದು ಕಂಟ್ರೋಲ್ ಕಿಚನ್ ಮಾಡಿದೆ. ಆವಾಗ ನಾನು ನನ್ನ ತಮ್ಮನಿಗೆ ಮತ್ತು ಅಣ್ಣನಿಗೆ ಹೇಳಿದೆ, ಇದು ನಿಮಗೆ ಇರಲಿ, ನಿಮ್ಮಿಂದ ಯಾರಾದರೂ ಬೇರೆ ಮನೆ ಮಾಡೋದಾದರೆ ಇದರ ವ್ಯಾಲ್ಯೂ ಅರ್ಧ ಹಣ ಅವರಿಗೆ ಕೊಡಿ ಅಂತ ಹೇಳಿ ಅಲ್ಲಿಂದ ನಾನು ಬಂದೆ. ಆ ಸಂದರ್ಭದಲ್ಲಿ ತಾಯಿ ಕೂಡ ನಮ್ಮೊಟ್ಟಿಗೆ ಮುಂಬೈಲೆಲ್ಲ ಇದ್ದರು. ಹೌದು. ಮತ್ತು ಈಗ ನೀವು ಹೇಳುತ್ತೀರಿ ನಮಗೆ ಸಮುದಾಯದ ಈ ವಿಷಯ ನಮಗೆ ಹೇಗೆ ಬಂತು ಅಂತ. ಜೊತೆಗೆ ಸಂಪರ್ಕ ಇದಕ್ಕೆ ಕಾರಣ ಈ ಸಮುದಾಯಕ್ಕೆ ನಾನು ಬರಲಿಕ್ಕೆ ನನ್ನ ಪರಿಚಯ ಆಗಬೇಕಿದ್ರೆ ನಾನು ಭಾರತೀಯ ಜನತಾ ಪಕ್ಷವನ್ನು 1980ರಲ್ಲಿ ಪ್ರಾರಂಭ ಮೊದಲೇ 1980ರಲ್ಲಿ 6 ಏಪ್ರಿಲ್ನಲ್ಲಿ ಸ್ಥಾಪಕ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂಬೈ ಬ್ಯಾಂದ್ರಲ್ಲಿ ಜನ್ಮಕ್ಕೆ ಬಂದದ್ದು, ಸ್ಥಾಪನೆ ಆಗಿದೆ. ಅದೇ ದಿವಸ ನಾನು ಸಾಂತಾಕ್ರೂಜ್ ಅಸೆಂಬ್ಲಿಗೆ ಕೋಶಾಧಿಕಾರಿಯಾಗಿ ಜವಾಬ್ದಾರಿ ನನ್ನ ಮೇಲೆ ಬಂತು. ಆದ್ದರಿಂದ ನನ್ನ ಪರಿಚಯ ಮುಂಬೈಗೆ ಎಲ್ಲರಿಗೂ ಕನ್ನಡಿಗರಿಗೆ ಆಯಿತು, BJP ಇರೋ ಕಾರಣ. ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದವರಿಗೂ ನನ್ನ ತುಂಬ ಪರಿಚಯ ಬಂತು. ಆ ಬಿಲವರ್ ಅಸೋಸಿಯೇಷನ್ ಅಂತ ಒಂದು ನಮ್ಮ ಸಂಸ್ಥೆ ದೊಡ್ಡದು ನಡೀತಿತ್ತು. ಆ ಸಂದರ್ಭದಲ್ಲಿ ಅವರು ನನ್ನನ್ನು ಸಂಪರ್ಕ ಮಾಡ್ತಿದ್ದರು, ನನ್ನನ್ನು ಕೂಡ ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಕರೀತಿದ್ದರು. ಆದರೂ ನಾನು ಅದಕ್ಕೆ ನೇರವಾಗಿ ನಾನು ಹೋಗಲಿಲ್ಲ, ನಾನು ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತುಂಬ ಜವಾಬ್ದಾರಿ ನನ್ನ ಮೇಲೆ ಬಂತು. ಅಲ್ಲ ಸರ್, ನಿಮಗೆ ರಾಜಕೀಯದಲ್ಲಿ ಅಷ್ಟು ಪೋಸ್ಟ್ ನೇರವಾಗಿ ಸಿಗಬೇಕಾದ್ರೆ ಅದರದ್ದೇನಾದ್ರೂ ನಂಟು ಇತ್ತು? ನಂಟು ಅಂದರೆ ನಾನು ಆವಾಗಲೇ ಇಂಡಸ್ಟ್ರಿಲಿಸ್ಟ್. ಆವಾಗಲೇ ನನ್ನ ಹತ್ರ ಒಂದು ಪ್ರೀಮಿಯರ್ ಇದ್ದು ಫಿಯಟ್ ಕಾರ್ಡ್ ಇತ್ತು, ಆವಾಗಲೇ ಇತ್ತು ನನ್ನ ಹತ್ರ ಒಂದು. ಹೌದು, ಒಂದು ಗಣ್ಯ ವ್ಯಕ್ತಿಯಾಗಿ ನಾನು ಇದ್ದೆ. ನಾನು ಇಂಡಸ್ಟ್ರಿಲಿಸ್ಟ್ ಅಂತ ಗೊತ್ತಾಯಿತು ಯಾರಿಗೆ? ನಮ್ಮ ದಿವಂಗತ ವಿತ್ ಪ್ರಸಾದ್ ಗೋಯಲ್ಗೆ, ಅವರಿಗೆ ಗೊತ್ತಾಯಿತು ಇವರು ಕಂಪನಿ ನಡೆಸ್ತಾರಂತ. ಈಗ ಪಿಯೂಷ್ ಗೋಯಲ್ ಮಂತ್ರಿ ಇದ್ದಲ್ಲ, ಅವರ ತಂದೆ. ಹೌದು, ಅವರು ಮುಕುಂದಿನಲ್ಲಿ ಕೆಲಸ ಮಾಡಿದ್ರು, ಇಲ್ಲೇ ಮುಕುಂದಿನಲ್ಲಿ ಇದ್ದರು. ಹೌದು, ಅವರು ಹೇಳಿದ್ರು ನೀನು ಈ ಜವಾಬ್ದಾರಿ ತಕ್ಕೊಂಡು. ನಾನು ಆಯಿತು, ನನಗೆ ಇಂಟ್ರೆಸ್ಟ್ ಇತ್ತು.
ಯಾಕಂದರೆ ಏನಾದರೂ ಸಾಧನೆ ರಾಷ್ಟ್ರಕ್ಕೋಸ್ಕರ ಏನಾದ್ರೂ ಮಾಡಬೇಕು, ಮಾಡ್ಬೇಕು. ಯಾರಿಗಾದರೂ ಒಂದು ಉಪಕಾರ ಬೇಕಾದರೆ ಹೀಗೆ ಆಗುವುದಿಲ್ಲ. ಒಂದು ಏನಾದರೂ ರಾಜಕೀಯ ಒಂದು ಬೆಣರಿದ್ದರೆ ಅದರ ನೆಲೆಯಲ್ಲಿ ಕೆಲಸ ಮಾಡ್ಬೋದು ಅಂತೇಳಿ ನಾನು ಆ ನೆಲೆಯಲ್ಲಿ ಶಾಂತಕೃಷಿ ಅಸೆಂಬ್ಲಿಯ ಕೋಶಾಧಿಕಾರಿಯಾಗಿ ನಾನು 13 ವರ್ಷ ಅಲ್ಲಿದ್ದೆ. ರಾಜಕೀಯದಲ್ಲಿ 13 ವರ್ಷ ಅಲ್ಲೇ ಇದ್ದೆ. ದಿವಂಗತ ರಾಮದಾಸ್ ನಾಯ್ಕರು ಇದ್ರು, ನೀನು ಜಿಲ್ಲೆಗೆ ಬರಬೇಕು, ಯಾಕಂದ್ರೆ 3-4 ವರ್ಷ ನಂತರ ನಮ್ಮನ್ನು ಮೇಲೆಗೆ ಕರೀತಾರೆ. 3 ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತಿತ್ತು. ನಾನು ಹೇಳಿದೆ, ರಾಮದಾಸ್ರೇ ನಾನು ಬರುವುದಿಲ್ಲ, ನಾನು ಬಂದು ಇಲ್ಲಿ ಜವಾಬ್ದಾರಿ ತಕ್ಕೊಳ್ಳುವಾಗ ನೋಡಿ ಇಲ್ಲಿ ತನಕ ಇಲ್ಲಿ ಕಾಂಗ್ರೆಸ್ ಪಕ್ಷದ MLA ಅವರೇ ಈ ಕ್ಷೇತ್ರದಲ್ಲಿ ಇದ್ದಾರೆ. ನಾನು ಇಲ್ಲಿ ಸೇರಿದಾಗ ನನ್ನ ಒಂದು ವಿಚಾರ ಉಂಟು, ನನ್ನ ಸಂಘಟನೆಯ ಮೂಲಕ ಇಲ್ಲಿ ನಾನು ಇದಕ್ಕೆ ಕೆಲಸ ಮಾಡುತ್ತಾ ಇರೋದು ನೀವೆಲ್ಲ ನೋಡ್ತೀವಿ, ಅದಕ್ಕಾಗಿ ನೀವು ನಮ್ಮನ್ನು ಕರೆಯುತ್ತೀರಿ. ಯಾವಾಗ ಇಲ್ಲಿ ಕಾಂಗ್ರೆಸ್ನ ಈ MLA ಸೋಲಿಸದೆ BJP MLA ಆಗುವ ತನಕ ನಾನು ಜಿಲ್ಲೆಯ ಪೋಸ್ಟ್ ತೆಗೆದುಕೊಳ್ಳುವುದಿಲ್ಲ ಅಂತ ರಾಮದಾಸ್ಗೆ ಹೇಳಿಬಿಟ್ಟೆ. ಅವರಿಗೆ ಆಶ್ಚರ್ಯ ಆಯಿತು, ಹೇಗೆ ಇವರು ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಇಲ್ಲ ಅದು ನಮ್ಮ ವಿಚಾರ, ನಾವು ಸಂಘಟನೆಯಲ್ಲಿ ಬಂದಿದ್ದೇನೆ, ಇಲ್ಲ ನೋಡುವ ಅಂತ ಹೇಳಿದೆ. ಅದು ಬದಲಾವಣೆ ಆಯ್ತಾ? ಕಾರಣ ಒಂದು ಮತ್ತೊಮ್ಮೆ ನನಗೆ ಇಸ್ವಿ ಸಾಧಾರಣ ಇಲ್ಲ ಪ್ರಥಮ MLA 95ರಲ್ಲೇ ನನಗೆ ಸರಿಯಾಗಿ ಡೇಟ್ ಇದಿಲ್ಲ. ಆ ಸಂದರ್ಭದಲ್ಲಿ ನಾನು ಅಸೆಂಬ್ಲಿ ಅಧ್ಯಕ್ಷನಾಗಿದ್ದೆ, ಶಾಂತಕೃಷಿ ಅಸೆಂಬ್ಲಿ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಅಭಿರಾಮ್ ಸಿಂಗ್ ಅಂತ ಅವರಿಗೆ ಪುನಃ ಟಿಕೆಟ್ ಬಂತು. ಅದಕ್ಕಿಂತ ಮೊದಲು 2 ಸಲ ಅವರ ಅಭ್ಯರ್ಥಿಗಳು ಸೋತಿದ್ದಾರೆ. ನಾವೆಲ್ಲ ಪ್ರಚಾರ ಮಾಡಿ ನಾವು ಆವಾಗ ಎಷ್ಟಿದ್ದೇವೆ, ಒಂದು 10 ಜನ ಇದ್ದು ನಾವು ಇವರ ನಮ್ಮ ಜತ್ಮಾಲನಿ ಚುನಾವಣೆ, MP ಚುನಾವಣೆಯನ್ನೆಲ್ಲ ನಾವು ಪ್ರಚಾರ ಮಾಡಿದವರು. ಆಗ ಸಂಘಟನೆ ಜನ ಇಲ್ಲ, ಸ್ವಲ್ಪ ನಾವೇ ಇರುವುದು. ಎರಡು ಚುನಾವಣೆ MLAಗೆ ನಾವು ಚುನಾವಣೆ ಅಂದರೆ ಪ್ರತಿ ಸಲ ನಮ್ಮ ಕ್ಯಾಂಡಿಡೇಟ್ ಇರ್ತದೆ. ನಾವು ಸೋಲಿಗೆ ನಮ್ಮ ಪಕ್ಷ ಕ್ಯಾಂಡಿಡೇಟ್ ಕೊಡ್ತಾರೆ. ಆದ ಕಾರಣ ಅಕ್ಕೀರಿಗೆ CD ಉಮಾಚಂದ್ರನ್ನು ಸೋಲುವಂಥ ಒಂದು ಕಾರ್ಯಕ್ರಮ ಆಯಿತು. ಅಭಿರಾಮ್ ಸಿಂಗ್ 6,000 ವೋಟಿನಿಂದ ಗೆದ್ದು ಬಂದರು. ಆ ಗೆದ್ದು ಬಂದ ಕ್ರೆಡಿಟ್ ಇಲ್ಲಿ ಎಲ್ಲ ವಾತಾವರಣ ಪಕ್ಷದಲ್ಲಿ ಬಂತು. LV ಅಮ್ಮಿನ ಒಂದು ತೀರ್ಮಾನವೇ ಇದಕ್ಕೆ ಕಾರಣವಾಗಿದೆ ಅಂತಾಯಿತು. ಅದು ಆಗದ ಮೇಲೆ ಕ್ರಮೇಣ ಅದು ನನಗೆ ಅದು ನೋಡಿ, ಇಲ್ಲಾದ್ರೆ ನನಗೆ ಯಾಕೆ ಜಿಲ್ಲೆ ಬೇಡ, ನನಗೆ ಜಿಲ್ಲೆ ಬೇಕಾದ್ರೆ ನಾನು ಇಲ್ಲಿ ಏನು ಮಾಡಿದಾಗಬೇಕಲ್ಲ ಅಂತೇಳಿ. ಆವಾಗ ಕೋಶಾಧಿಕಾರಿ ಆದರೆ ನನ್ನ ಕಂಪನಿ ಉಂಟು, ಪಕ್ಷಕ್ಕೆ ಎಲ್ಲರಿಗೂ ಗೊತ್ತು, ಇವರು ಕಿಶನ್ ಮಾಡ್ತಾರೆ. ಆವಾಗ ನಮ್ಮ ಮೀಟಿಂಗ್ ಎಲ್ಲ ಹಾಲಲ್ಲಿ ಆಗ್ತಿರಲಿಲ್ಲ. ನಮ್ಮ ಸಂಘ ಪರಿವಾರದ ನಮ್ಮ ಪಾರ್ಟಿಯವರ ಬಿಲ್ಡಿಂಗ್ ಇದ್ದರೆ ಅವರ ಟ್ಯಾರಿಸ್ನಲ್ಲಿ, ಸಂಘ ಪರಿವಾರದ ಮನೆಯಲ್ಲಿ ಅಲ್ಲಿ ಮೀಟಿಂಗ್ ಆಗ್ತಿತ್ತು. ಅಲ್ಲಿ ಏನಿಲ್ಲ, ಒಂದು ಏನಾದರೂ ಹೋದರೆ ಒಂದು ಮನೆಯಿಂದ ಅವರು ಮಾಡ್ತಿದ್ದರು. ಮತ್ತು ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ವಾಜಪೇಯಿ ಅವರಾಗಲಿ ಯಾರು ಲಾಲಕೃಷ್ಣ ಅವರು ಬಂದರೆ ಅವರು ಕಾರ್ಯಕರ್ತರ ಮನೆಯಲ್ಲೆಲ್ಲ ನಿಲ್ತಿದ್ದರು. ಇವರಿಗೆ ಹೋಟೆಲ್ ಅದೆಲ್ಲ ಇರಲಿಲ್ಲ. ಆ ರೀತಿಯಲ್ಲಿ ಇದೆಲ್ಲವೂ ಆಯಿತು. ರಾಜಕೀಯದಲ್ಲಿ ಯಾಕೆ ನೀವು ಒಬ್ಬ ಚುನಾವಣೆಯಲ್ಲಿ ನಿಂತು ಇದು ಮಾಡಬೇಕು ಅಂತ ಏನು ಅನಿಸ್ಲಿಲ್ವೇ? ನನಗೆ ಕಾರ್ಪೊರೇಟ್ ಆಗಬೇಕು, ನಾನು MLA ಆಗಬೇಕು ಅಂತ ನನಗೆ ಆ ವಿಚಾರವೇ ನನಗೆ ಆ ವಿಚಾರವೇ ಇಲ್ಲ ಮನಸ್ಸಿನಲ್ಲಿ. ಏನಾದರೂ ಮಾಡಲಿಕ್ಕೆ ಕೇವಲ ಅಧಿಕಾರ ಬೇಕಾಗುತ್ತೆ. ಸಂಘಟನೆ ನನ್ನ ಮೂಲ ಉದ್ದೇಶ. ಯಾಕಂದರೆ ನಾನು ಹಲವು ವರ್ಷದಿಂದ ಅಧ್ಯಕ್ಷನಾಗಿ, ಟ್ರೆಜರರ್ ಆಗಿ, ಈ ಅಸೆಂಬ್ಲಿ ಚುನಾವಣೆಗೆ ನಾನು ಎಲ್ಲ ಬಸ್ತಿ ಹಳ್ಳಿ ಜುಪಡಕ್ಕೆ ಹೋಗಿ ಪ್ರಚಾರಕ್ಕೆ ನಾನು ಅದು ನನಗೆ ಗೊತ್ತು. ಮತದಾನ ಬರುವುದೇ ಈ ಜುಪಡಪಟ್ಟಿಯವರಿಂದಲೇ ಬರುವುದು. ಅವರ ಸಂಪರ್ಕಕ್ಕೆ ನಾವು ಚುನಾವಣೆಗೆ ಪ್ರಚಾರಕ್ಕೆ ಹೋಗುವಾಗ ಅಲ್ಲಿಯ ಕಷ್ಟ, ಅಲ್ಲಿಯವರ ತೊಂದರೆ ಇದನ್ನೆಲ್ಲ ನಾನು ನೋಡಿದ್ದೆ. ಆದರೆ ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಅರ್ಥ ಆಯಿತು, ನನಗೆ ಒಂದು ವೇಳೆ ಚುನಾವಣೆಗೆ ಹೋದರೆ ನನಗೆ ಪಕ್ಷ ಒಂದು ಟಿಕೆಟ್ ಕೊಟ್ಟಿತು. ನಾನು ಹೋದರೆ ನನಗೆ ಆಯಿತು, ನಾನು ಟ್ಯಾಕ್ಸ್ ಪೇ ಮಾಡ್ತೇನೆ. ಅಲ್ಲಿ ಎಲ್ಲ ಸಮಸ್ಯೆ ಉಂಟು. ಈಗ ನಾನು ಕೂಡ ನೋಡ್ತಾ ಇದ್ದೇನೆ, ಒಂದು MLA ಆದ ಮೇಲೆ, ಒಂದು ಕಾರ್ಪೊರೇಟ್ ಆದ ಮೇಲೆ ಎಲ್ಲ ಅವರವರ ಕಷ್ಟಕ್ಕಾಗಿ ಎಷ್ಟು ಜನ ಅವರ ಮನೆಗೆ ಹೋಗ್ತಾರೆ, ಅವರ ಆಫೀಸ್ಗೆ ಹೋಗ್ತಾರೆ.
ಅಲ್ಲಿ ಹೋಗಿ ಎಲ್ಲ ಕಷ್ಟವನ್ನು ಮಾತಾಡ್ತಾ ಇರುವಾಗ ಒಂದೊಂದು ಘಟನೆ ನಡೀತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಟ್ಯಾಕ್ಸ್ ಪೇಯರ್, ಇಲ್ಲಿ ಗಲೀಜು ಮಾಡೋದು ಇದೆಲ್ಲ ಮಾಡಿ, ಅಲ್ಲಿ ಅದಾಗಿದೆ, ಇಲ್ಲಿ ಗಟ್ರ ತುಂಬಿದೆ, ಇಲ್ಲಿ ಟಾಯ್ಲೆಟ್ ಎಲ್ಲ ಹಾಳಾಗಿದೆ, ಇದೆಲ್ಲ ನನ್ನ ಮುಂದೆ ಬಂದರೆ ನನಗೆ ಅದರಿಂದ ಒಂದು ವಿಚಾರ ಬದಲಾಗಬಹುದು. ಅಂಥ ಕಷ್ಟದಲ್ಲಿ ಬರುವವರೆಗೆ ನನ್ನ ಬಾಯಿಂದ ಏನಾದರೂ ತಪ್ಪು ಬಂದರೆ ನಾನು ಆ ರೀತಿಯಲ್ಲಿ ಒಂದು ಕಾರ್ಪೊರೇಟರ್ ಆದ MLA ಆದರೆ ನನ್ನ ಬಾಯಿಂದ ಅದು ಬರ್ಬೋದು. ನಾನು ಟ್ಯಾಕ್ಸ್ ಕಟ್ಟುತ್ತೇನೆ, ನೀವು ಒಂದು ಮುಕ್ಕಾಲು ಟ್ಯಾಕ್ಸ್ ಕೊಡೋದಿಲ್ಲ, ನಿಮ್ಮ ಸರೋವರ ನಿಮ್ಮ ಆಸುಪಾಸನ್ನೆಲ್ಲ ಕ್ಲೀನ್ ಇಡೋದಿಲ್ಲ ಅಂತ ನನ್ನ ಬಾಯಿಂದ ಬರ್ಬೋದು ಅಂತೇಳಿ ನಾನು ಅದನ್ನು ನಿರಾಕರಣೆ ಮಾಡಿದೆ. ನನಗೆ ಆ ಪರಿಸ್ಥಿತಿ ಬೇಡ, ಅದರಿಂದ ಸಂಘಟನೆ ಕೆಲಸ ಮಾಡುವಂತ ಆಯಿತು. ಈಗ ರಾಜಕೀಯ ಆಯ್ತು, ಸಮುದಾಯದ ಕಡೆಗೆ ಹೇಗೆ ಬಂದ್ರಿ? ಬಿಲವರ ಸಮುದಾಯದ ಕಡೆಗೆ ಬಂದದ್ದು ಅಂದರೆ ಏನಾಯ್ತು ಅಂದರೆ ಸಂತಕೋಸ್ ಕನ್ನಡ ಸಂಘ ಆಗಿರ್ಬೋದು. ಹೌದು, ಕನ್ನಡ ಸಂಘದಲ್ಲಿ ನಾನು ಇಲ್ಲಿ ಎಲ್ಲ ಪರಿಚಯ ಆದ, BJPಯಲ್ಲಿ ತುಂಬ ಪರಿಚಯ ಆಯಿತು ನಮ್ಮ ಕನ್ನಡಿಗರ ಇದರಲ್ಲಿ. ಅದಾಯ್ತು, ಈಗ ರಾಜಕೀಯ ಅದಕ್ಕಾಗಿ ಏನಾಯ್ತು ಅಂದರೆ ಈಗ ಕನ್ನಡ ಸಂಘದಲ್ಲಿ ಹಿರಿಯರು ಸಾಂತಕೋಸ್ ಕನ್ನಡ ಸಂಘದ ಒಂದು ಕೆಲಸ ಮಾಡುತ್ತಿದ್ದರು. ಅದಕ್ಕೆ ಜಾಗ ಏನೂ ಇರಲಿಲ್ಲ. ನನ್ನ ಪರಿಚಯ ಎಲ್ಲ ಇದ್ದ ಕಾರಣ ಅವರು ಏನು ಮಾಡಿದರು, ನನ್ನನ್ನು ಒಮ್ಮೆ ಕರೆದು ನೀವು ಬರಬೇಕು, ಮಕ್ಕಳಿಗೆ ಸಮವಸ್ತ್ರ ಕೊಡಲಿಕ್ಕೆ ಉಂಟಂತ ಮುನ್ಸಿಪಾಲಿಟಿ ಶಾಲೆ ಕರೆದರು ಓಕೋಲದಲ್ಲಿ. ಆ ಸಂದರ್ಭದಲ್ಲಿ ತುಂಬ ಹಿರಿಯರು ಕೆಲಸ ಮಾಡುತ್ತಿದ್ದರು. ಅವರು ನನ್ನನ್ನು ಒಕ್ಕೊಲಕ್ಕೆ ಕರೆದರು. ನಾನು ಹೋದೆ. ಅವರೆಲ್ಲ ಒಂದು 4-5 ಜನ ಇದ್ದರು, ಸಮವಸ್ತ್ರ ಅಲ್ಲಿ ಕೊಡ್ತಿದ್ದೆವು. ಆವಾಗ ಕರೆದು ಅಲ್ಲಿ ನನ್ನ ಕೈಯಿಂದ ಸಮವಸ್ತ್ರ ಕೊಡಿಸಿದರು. ಅದ ನಂತರ ಕ್ರಮೇಣ ಅವ್ರು ಪ್ರತಿ ಸಲ ನನ್ನ ಆಫೀಸಿಗೆ ಬರ್ತಿದ್ದರು. ಅವರು ಹಿರಿಯರು ಎಲ್ಲ ಬರ್ತಿದ್ದರು. ಬರುವಾಗ ಮತ್ತೆ ಆಫೀಸಿನ ಕೆಳಗೆ ಅವರನ್ನು ನಾನು ಕೈ ಹಿಡಿದು ಬಿಡಿಸಿದ್ದೆ. ಅದು ಒಮ್ಮೆ ಏನಾಯಿತು ಅಂದರೆ ಅವರು ಹೇಳಿದರು, ನೀವು ಮತ್ತು ನಾರಾಯಣ್ ಶೆಟ್ಟರ್ ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರು. ಆವಾಗ ನಾನು ಅದರಲ್ಲಿ ಏನಿಲ್ಲ, ನಾನು ಪ್ರೋತ್ಸಾಹ ಕೊಡಿದ್ದೆ ಅವರಿಗೆ ಅಷ್ಟೇ, ಕನ್ನಡ ಮಕ್ಕಳ ಕಲಿಯೋದಲ್ಲ ಅಂತೇಳಿ. ಅದಕ್ಕೆ ಒಂದು ನಾರಾಯಣ್ ಶೆಟ್ಟರ್ ಮತ್ತು ನೀವು ಸೇರಿ ಒಂದು ಕಾರ್ಯಕ್ರಮ ನಾವು ಇಷ್ಟ ತನಕ ಕಾರ್ಯಕ್ರಮವೇ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಕನ್ನಡ ಸಂಗತಿ ಏನೂ ನಾವು ಚಟುವಟಿಕೆ ಮಾಡಲಿಲ್ಲ, ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಅದಕ್ಕಾಗಿ ನಾನು ಹೇಳಿದೆ, ಏನು ಮಾಡೋದು, ಅಲ್ಲ ನಮ್ಮದು ಏನು ಕಾರ್ಯಕ್ರಮ ಆಗಲಿಲ್ಲ, ಒಂದು ಉತ್ತಮ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರು. ನಾನು ನಾರಾಯಣ ಶೆಟ್ಟಿ ಹತ್ರ ಮಾತಾಡಿದೆ. ಅವರು ಹೇಳಿದರು ಆಯಿತು. ಅದಕ್ಕೆ ನನಗೆ ಅವರು ನನ್ನನ್ನು ಫಂಡ್ ರೈಸಿಂಗ್ ಕಮಿಟಿ ಚೇರ್ಮನ್ ಮಾಡಿದರು. ಅವರು ಕಾರ್ಯಕ್ರಮದ ಅಧ್ಯಕ್ಷರಾದರು. ಆ ರೀತಿ ಮಾಡಿ ನಾವು ಪಾಠಕ್ನಲ್ಲಿ ಒಂದು ಕಾರ್ಯಕ್ರಮ ಇಟ್ಟಿವಿ. ಅಷ್ಟರ ತನಕ ಕನ್ನಡ ಸಂಘದ್ದು ಕಾರ್ಯಕ್ರಮವೇ ಆಗಲಿಲ್ಲ. ಅವರು ಖಾಲಿ ಮಕ್ಕಳಿಗೆ ಕಳಿಸಬೇಕಂತ ಒಂದು ಸಂಘ ಕಟ್ಟಿದ್ದಾರೆ. ಕಷ್ಟದಲ್ಲಿ ಮನೆಯಲ್ಲಿ ಮೀಟಿಂಗ್ ಮಾಡೋದು, ಮನೆಯಲ್ಲಿ ಧ್ವಜಾರೋಹಣ ಮಾಡೋದು. ನಾನು ಕೂಡ ಅಧ್ಯಕ್ಷರ ಮನೆಗೆ ಹೋಗಿ ಅಲ್ಲಿ ಧ್ವಜಾರೋಹಣದಲ್ಲಿ ಭಾಗವಹಿಸ್ತಿದ್ದೆ. ಅಲ್ಲಿ ಒಂದು ಚಾ ಏನಾದರೂ ಮಾಡಿ ಬರ್ತಿದ್ದೆ. ಈ ಕಾರ್ಯಕ್ರಮ ಮಾಡುವ ನಾವೆಲ್ಲ ಹೇಳೋದು ನನ್ನ ಪರಿಚಯ ಇರ್ತಲ್ಲ. ನಾರಾಯಣ್ ಶೆಟ್ಟರು ಕೂಡ ಅಲ್ಲಿ ಗಲ್ಲಿಯಲ್ಲಿ ಹೋಟೆಲ್ನಲ್ಲಿ ಯಾವಾಗ ಗುರ್ತದ ಜನ. ನಾವು ಒಂದು ಇದಕ್ಕೆ ಜವಾಬ್ದಾರಿ ತಕ್ಕೊಂಡು ನಾವು ಅದಕ್ಕೆ ಏನು ಮಾಡೋದು, ಫಂಡ್ ರೈಸಿಂಗ್ ಮಾಡಬೇಕಾದ್ರೆ ನಾವು ಯಾರಿಂದ ಒಂದು ಸೊವಿನರ್ ಮಾಡೋದು, ಸಣ್ಣ ಏನಾದರೂ ಮಾಡುವ. ನಮಗೆ ಪರಿಚಯ ಉಂಟಲ್ಲ, ನನ್ನ ಪಕ್ಷದಲ್ಲಿ ಉಂಟು ಏನಾದರೂ ಹೇಳಿ ನಮಗೆ ಆ ಪರಿಚಯ ಬಿಸ್ನೆಸ್ಸಲ್ಲಿ ಕೂಡ ಇತ್ತು ನನಗೆ. ಅದರಲ್ಲಿ ಪಾಂಡು ಶೆಟ್ಟಿ, KM ಶೆಟ್ಟಿ ಇವರದ್ದೆಲ್ಲ ನನಗೆ ಪರಿಚಯ ಉಂಟು. ನಾವು ಹೌದು, ಅದು 2000 ಅಲ್ಲ. ಆ ಸಂದರ್ಭದಲ್ಲಿ ನಾವು 38 ವರ್ಷ ಕನ್ನಡ ಸಂಘಕ್ಕೆ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಒಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ ಪಾಠಕ್ನಲ್ಲಿ. ನನ್ನ ಮಕ್ಕಳು ಕೂಡ ಸಣ್ಣದಿದ್ದರು. ಅವರು ಮಕ್ಕಳೆಲ್ಲ ಸೇರಿ ಒಂದು ಮಕ್ಕಳ ಕಾರ್ಯಕ್ರಮ ಇದನ್ನೆಲ್ಲ ನಾವು ಮಾಡಿ ಒಂದು ಕಲೆಕ್ಷನ್ ಮಾಡಿ ಒಂದು 6 ಲಕ್ಷ ರೂಪಾಯಿ ನಮಗೆ ಕೈಗೆ ಬಂತು. ಸ್ವಂತ ಜಾಗವನ್ನು ಖರೀದಿ ಮಾಡಿದಂತಹ ಒಂದು 6 ಲಕ್ಷ ಬಂತು. ನಾನು ಹೇಳಿದೆ, ನೀವು 6 ಲಕ್ಷ ಈಗ ನಿಮ್ಮ ಇದರಲ್ಲಿ ಇಟ್ಟುಬಿಡಿ. ಟಿಕೆಟ್ ಇತ್ತು ಅದಕ್ಕೆ ಅಲ್ಲ, ಕಲೆಕ್ಷನ್ ಸೋವಿನಿಯರ್ ಮಾಡಿದ್ದೆ ನಾವು, ಸೋವಿನಿಯರ್ ಮಾಡಿದ್ದೇವಲ್ಲ. ಆ ಕಲೆಕ್ಷನ್ ಹಣವನ್ನು ನಾನು ಹೇಳಿದೆ, ನೀವು ಅದನ್ನು ಅಕೌಂಟಿಗೆ ಹಾಕಿ ಅಂತ. ಅವರು ಅಕೌಂಟಿಗೆ ಹಾಕಿದ್ರು. ನೋಡಿ, ನಾವು ಅಕೌಂಟಿಗೆ ಹಾಕಿದ್ದೇವೆ, ಇನ್ನು ಅದನ್ನು ನಾವು ನೋಡೋದಿಲ್ಲ, ನೀವು ಕನ್ನಡದಾಗ ಜವಾಬ್ದಾರಿ ಕೊಡಬೇಕಾಯ್ತು. ನಾನು ಹೇಳಿದೆ, ಬೇಡ, ನಮ್ಮ ನಾರಾಯಣ್ ಶೆಟ್ಟರನ್ನು ಅಧ್ಯಕ್ಷ ಮಾಡುವ, ಅವರಿಗೆ ಕೊಡುವ. ನನಗೆ ಯಾಕಂದರೆ ರಾಜಕೀಯದಲ್ಲಿ ಈಗ ಕೆಲಸ ತುಂಬ ಇದೆ, ನನ್ನ ಸ್ವಂತ ಬಿಸ್ನೆಸ್ ಕೂಡ ಇದೆ, ನನಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ದಕ್ಕೆ ನಾರಾಯಣ್ ಶೆಟ್ಟರು ಹೇಳಿದರು, ಇಲ್ಲ ಅಧ್ಯಕ್ಷರು ನೀವೇ ಆಗಬೇಕು, ನೀವೇ ಅಧ್ಯಕ್ಷರಾಗಬೇಕು, ಮತ್ತು ನಾವೆಲ್ಲ ಇದ್ದೇವೆ ಅಂತ ಹೇಳಿದರು. ಅಕ್ಕಿನಿಗೆ ಈ 6 ಲಕ್ಷದ ಒಂದು ಹೊಣೆಗಾಗಿ ನನ್ನನ್ನು ಅಧ್ಯಕ್ಷರ ಮಾಡಿಬಿಟ್ಟು
ಆ ಮೂಲಕ ನೀವು ಅಧ್ಯಕ್ಷರಾದ. ನಾನು ಅಧ್ಯಕ್ಷರಾದೆ. ಸ್ವಂತ ಕಟ್ಟಡವನ್ನ, ಸ್ವಂತ ಒಂದು 2001ರಲ್ಲಿ ನಾನು ಅಧ್ಯಕ್ಷನಾದೆ. ಅಧ್ಯಕ್ಷ ಈ 6 ಲಕ್ಷ ಇತ್ತು. ಈ 6 ಲಕ್ಷಕ್ಕೆ ನಾವು ಒಂದು ಸ್ವಂತ ಜಾಗ ಆಗಬೇಕಂತ ಇದು ಮಾಡುವಾಗ ಅಲ್ಲಿ ಒಕ್ಕವಳದಲ್ಲಿ ಒಂದು ಜಾಗ ಉಂಟು ಅಂತ ಗೊತ್ತಾಯಿತು. ಅವರು ಮಾರ್ತಾರೆ ಅಂತೇಳಿ ನಾನು ಹೋಗಿ ನೋಡಿದೆ. ನೋಡೋ ಕೆಳಗೆ ಉಂಟು, ಒಂದು 200 ಸ್ಕ್ವೇರ್ ಫೀಟ್ ಜಾಗ ಉಂಟು ಕೆಳಗೆ, ಸಾಕು ಅಂತ ಹೇಳಿದೆ. ಮತ್ತು ನನಗೆ ನಾನು ರಾಜಕೀಯದಲ್ಲಿದ್ದೇನಲ್ಲ, ನನಗೆ ಎಣಿಸಿದೆ ಇದು ತೊಂದರೆ ಇಲ್ಲ, ಇದನ್ನು ನಾವು ಮಾಡೋ ಮೇಲೆ ಬೇರೆ ಕಟ್ಟುವ ಅಂತೇಳಿ ನನ್ನಂತೆ ಅದು ಸಾಧ್ಯ ಇತ್ತು. ನಾನು ಇದರ ಮೇಲೆ ಕಟ್ಟಲಿಕ್ಕೆ ಎಲ್ಲ ಆಲೋಚನೆ ಮಾಡಿದೆ. ಅದನ್ನು ನಾವು ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿ 2001ರಲ್ಲಿ ಅದರದ್ದು ಉದ್ಘಾಟನೆ ಆಯಿತು. ನಾನು ಅಧ್ಯಕ್ಷನ 6 ತಿಂಗಳಲ್ಲಿ ಸ್ವಂತ ಜಾಗ ಆಗಿದೆ. ಅದರ ಉದ್ಘಾಟನೆ ಜಯಸುವರ್ಣರು, ಸುಂದರ್ ಶೆಟ್ಟಿ, ನಾರಾಯಣ ಶೆಟ್ಟಿ ಎಲ್ಲ ಸೇರಿ ಒಳ್ಳೆಯ ಕಾರ್ಯಕ್ರಮ ಉದ್ಘಾಟನೆ ಆಯಿತು. ಬಿಲ್ಲ ಹೊಡೆದು ದೊಡ್ಡ ಕಾರ್ಯಕ್ರಮ ಆಯಿತು. ಅದರ ಮೂಲಕ ಆ ರೀತಿ ನಮ್ಮ ಸಂಘ ಮೊದಲೇ ನಾನು ಫಸ್ಟ್ ಫ್ಲೋರ್ ಮಾಡಿದ್ದೇನೆ. ಫಸ್ಟ್ ಫ್ಲೋರ್ ಮೊದಲೇ ಮಾಡಿದ್ದೇನೆ, ತಗೊಂಡು ಸೀದಾ ಫಸ್ಟ್ ಫ್ಲೋರ್ ಮಾಡಿಬಿಟ್ಟು ಕಾರ್ಪೊರೇಷನ್ ನಮ್ಮ ಇಲ್ಲಿ ಗೊತ್ತುಂಟಲ್ಲ, ಅದರಿಂದ ಅದು ಆಯಿತು. ಅದರ ಮೂಲಕ 2001ರಲ್ಲಿ ಅಧ್ಯಕ್ಷ ಆದವ. ನನ್ನನ್ನು ಇವರು ಯಾರು ಕೂಡ ಬದಲಿ ಮಾಡಲಿಕ್ಕೆ ಬರುವುದಿಲ್ಲ. ಇವತ್ತಿನವರೆಗೂ ಅಂಟಿಕೊಂಡಿದ್ದಾರೆ. ನಾನು ಆಯಿತು 38 ವರ್ಷದಲ್ಲಿ ಆ ಸಿಲ್ವರ್ ಜುಬ್ಲಿ ಅಂತ ಒಂದು ಆ ಲೆಕ್ಕದಲ್ಲಿ ಮಾಡಿದ್ದೀವಿ. 6 ಲಕ್ಷ ರೂಪಾಯಿ ಅದು ಮಾಡಿದ್ವಿ. ಅದರ ನಂತರ ನನ್ನನ್ನೇ ಅಧ್ಯಕ್ಷತೆಯಲ್ಲಿ ಕೂಡ ನಾವು ಗೋಲ್ಡನ್ ಜುಬ್ಲಿ 20 ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ ಆ ರೀತಿ ಆಗಿದೆ. ಯಾಕಂದರೆ ಅದೆಲ್ಲ 42 ವರ್ಷ ಆಗಿದೆ ಅಲ್ಲ. ಅದರ ನಂತರ 50ನೇ ವರ್ಷ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡಿದ್ದೀವಿ ನಾವು. 50ನೇ ವರ್ಷ ಕಾರ್ಯಕ್ರಮದಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗಿ ಅದು ಕಾರ್ಯಕ್ರಮ ನಡೆದಿದೆ. ಈ ಬಿಲ್ಲವರ ಅಸೋಸಿಯೇಷನ್ಗೆ ಹೇಗೆ ಅಧ್ಯಕ್ಷರಾಗಿ? ಅದರ ನಂತರ ಏನಾಯಿತು ಅಂದರೆ ಪುನಃ ಕೂಡ ನನ್ನನ್ನು ಇವರು ಬಿಡುವುದಿಲ್ಲ ಅಂದರೆ ಆಗದೆ ನಾನು ಮತ್ತೆ ಇವರಿಗೆಲ್ಲ ಹೇಳಿದೆ, ನೋಡಿ ನನಗೆ ತುಂಬ ಕಷ್ಟ ಆಗ್ತಾಯಿದೆ, ನನಗೆ ಅಲ್ಲಿ ಕಂಪ್ನಿ ಇಲ್ಲಿ ಕಂಪ್ನಿ, ನನಗೆ ಕಷ್ಟ, ನನ್ನ ಮನೆಯಲ್ಲಿ ಯಾರೂ ಇಲ್ಲ, ರಾಜಕೀಯದಲ್ಲಿ ತುಂಬ ಕೆಲಸ ಉಂಟು. ಅದು ಕೂಡ ನನ್ನ ಕಂಟಿನ್ಯೂ ಉಂಟಲ್ಲ. ಬಿಲ್ಲರ್ ಅಸೋಸಿಯೇಷನಲ್ಲಿ ಈಗ ಕೆಲಸ ಉಂಟು, ಭಾರತ್ ಬ್ಯಾಂಕ್ನಲ್ಲಿ ನಿರ್ದೇಶನ ಆಗಿದೆ. ಆದರೆ ನೀವು ಯಾರೋ ತಗೊಳ್ಳಿ, ಇಲ್ಲ ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ, ನಾವು ಕೆಲಸ ಮಾಡ್ತೇವೆ ಅಂತ. ಮತ್ತು ಅಕ್ಕೀರಿಗೆ ಒಂದು ದಿವಸ ನಾನು ವಜ್ರ ಮಹೋತ್ಸವ ಬರುವ ವರ್ಷ ವಜ್ರ ಮಹೋತ್ಸವ ಬರುವ ಮೊದಲು ಜನರಲ್ ಬಾಡಿಯಲ್ಲಿ ಹೇಳಿದೆ, ನೋಡಿ ಬರುವ ವರ್ಷ ವಜ್ರ ಮಹೋತ್ಸವ, ಆ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ನಾನು ಸಂಘಟನೆ ಅಧ್ಯಕ್ಷ ಸ್ಥಾನವನ್ನು ಬಿಡ್ತೇವೆ, ನೀವು ತಯಾರಾಗಬೇಕು ಅಂತ ಹೇಳಿ 1 ವರ್ಷದ ಮೊದಲು ಹೇಳಿಬಿಟ್ಟೆ. ಆದ ಕಾರಣ ನಾನು ವಜ್ರ ಮಹೋತ್ಸವ ಆಯಿತು, ಉತ್ತಮವಾಗಿ ಕಾರ್ಯಕ್ರಮ ಆಗಿದೆ, ತುಂಬ ಉತ್ತಮ ಕಾರ್ಯಕ್ರಮ. ಮುಂಬೈಯಲ್ಲಿ ಸಾಂತಾಕ್ರೂಸ್ ಕನ್ನಡ ಸಂಘದ ಬಣ್ಣ ಸಂಘದಲ್ಲಿ ಒಂದು 60 ದೀಪ ಬೆಳಗಿಸಿ ಉತ್ತಮ ಕಾರ್ಯಕ್ರಮವನ್ನು ಕೊಟ್ಟು ಎಲ್ಲ ಕನ್ನಡಿಗರ ಪರವಾಗಿ ನಾವು ಆಯೋಜನೆ ಮಾಡಿದ್ದೇವೆ. ಅದು ಆದ ನಂತರ ನನ್ನ ರಾಜಕೀಯದ ಒಟ್ಟಿಗೆ ನಾನು ಇದ್ದದ್ದು ಕನ್ನಡ ಸಂಘದ ಅಧ್ಯಕ್ಷ ಸ್ಥಾನವನ್ನು ಮತ್ತು ಸುಜಾತಾ ಶೆಟ್ಟಿ ಒಂದು, ಯಾಕಂದರೆ ಈ ದೇಶ ಸ್ವತಂತ್ರವಾಗಿ 75 ವರ್ಷ ಬರುವ ಸಂದರ್ಭ, ಈ ದೇಶಕ್ಕೆ ಸ್ವತಂತ್ರ 75 ವರ್ಷ ನಾನು ಆಲೋಚನೆ ಮಾಡಿ ಈ 75ರ ಸಂಭ್ರಮದಲ್ಲಿ ಒಂದು ಮಹಿಳೆ ತಿರಂಗ ಜಂಗವನ್ನು ಏರಿಸಬೇಕು ಕನ್ನಡ ಸಂಘದ್ದು ಅಂತೇಳಿ ನಾನು ಸುಜಾತಕ್ಕನ ಒತ್ತಾಯ ಮಾಡಿ ಅಧ್ಯಕ್ಷನ ಮಾಡಿದ್ದು. ಅದೇ ಒಂದು ಉದ್ದೇಶ, ನನ್ನ ಬೇರೆ ಉದ್ದೇಶ ಕೂಡ ಇರಲಿಲ್ಲ. ಯಾಕಂದರೆ ಇಷ್ಟ ತನಕ ನಾವೇ ತಿರಂಗ ಜೆಂಡವನ್ನು ಆರಿಸಿದ್ದು, ಸ್ವತಂತ್ರ ದಿವಸ ಆಗಲಿ, ನಮ್ಮ ಮೇ 26 ಜನವರಿ ಆಗಲಿ ನಾವು ಆರಿಸ್ತಿದ್ದದ್ದು. ಈ ಅಮೃತ ಮಹೋತ್ಸವ ಈ ಸಂದರ್ಭದಲ್ಲಿ ಒಂದು ಮಹಿಳೆಯಿಂದ ಆಗಬೇಕು ಕನ್ನಡ ಸಂಘದಲ್ಲಿ ನಾನು ಆ ಚಿಂತೆ ಮೂಲಕ ಸುಜಾತಕ್ಕನ್ನು ನಾನು ಅಧ್ಯಕ್ಷಕ್ಕೆ ಒತ್ತಾಯ ಮಾಡಿದ್ದು ಕೇವಲ ಅದಕ್ಕಾಗಿ. ಅದಾದ ಬಳಿಕ ಈ ಬಿಲ್ಲವರ ಅಸೋಸಿಯೇಷನ್ಗೆ ಮತ್ತೆ ಜೊತೆಗೆ ಭಾರತ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಸಹ ಅತ್ಯಂತ ಕ್ರಿಯಾಶೀಲವಾಗಿ ನೀವು ಕೆಲಸ ಮಾಡ್ಬೋದು. ಅದು ಹೇಗೆ ಸಾಧ್ಯ? ದೊಡ್ಡ ಒಂದು ಸಂಘಟನೆಯಲ್ಲಿ ಅದು 2000ರಲ್ಲಿ ನಮ್ಮ ಬಿಲ್ಲವರ ಅಸೋಸಿಯೇಷನ್ ಬಹಳ ಒಗ್ಗಟ್ಟಿನಲ್ಲಿತ್ತು. ಆ 2000ನೇ ವಿಷಯದಲ್ಲಿ ಜಯಸುವರ್ಣ ಒಟ್ಟಿಗೆ ನಿಷ್ಠಾವಂತರಿದ್ದು ತುಂಬ ಒಂದು ಭಾರತ್ ಬ್ಯಾಂಕ್ ಒಂದು 55 ಬ್ರ್ಯಾಂಚ್ ಇತ್ತು. ಈ ಅಸೋಸಿಯೇಷನ್ ಉತ್ತಮ ರೀತಿಯಲ್ಲಿ ಆಡಳಿತ, ಸುರೇಶ್ ಪೂಜಾರಿ, NT ಪೂಜಾರಿ, ಭೋಜರಾಜು, NL ಸುವರ್ಣ ಮತ್ತು ST ಇವರೆಲ್ಲ ದೊಡ್ಡವರು ಒಂದು ಸಂಸ್ಥೆಯಲ್ಲಿದ್ದು ಜಯಸುವರ್ಣ ಒಟ್ಟಿಗೆ ಇದ್ದರು. ಆ ಜಯಸುವರ್ಣರ ಒಟ್ಟಿಗೆ NL ಸುವರ್ಣದ ಮೇಲೆ ಜಯಸುವರ್ಣರು ಇದರ ನೇತೃತ್ವ ತಗೊಂಡು 1991ರಲ್ಲಿ ಜಯಸುವರ್ಣ ಅಧ್ಯಕ್ಷ ತುಂಬ
ಒಂದು ಸಂಘವನ್ನು ಗಟ್ಟಿ ಮಾಡೋ ನೆಲೆಯಲ್ಲಿ ಸಮಾಜ ಬಹಳ ದೊಡ್ಡ ಮಹಾನ್ ಸಂಘಟನೆ. ಒಂದು ಕ್ರಾಂತಿ ಪ್ರಾರಂಭ ಆಯಿತು ಜಯಸುವರ್ಣ ಸಂದರ್ಭದಲ್ಲಿ. ಆ ಕ್ರಾಂತಿ ಪ್ರಾರಂಭವಾಗಿ ಬ್ಯಾಂಕ್ ಕೂಡ ಒಳ್ಳೆ ರೀತಿಯಲ್ಲಿ ಮುಂದುವರಿತಿತ್ತು, ಯಶಸ್ವಿ ಸಂಘಟನೆ ಕೂಡ ಒಳ್ಳೆ ರೀತಿ ನಡೆದಿತ್ತು. ಬಿಲ್ಲ ಭವನ ಇಲ್ಲಿ ನಿರ್ಮಾಣ ಆಯಿತು 2004ರಲ್ಲಿ 2091ರಲ್ಲಿ ಬಂದರು. ಇಲ್ಲಿ ಬಿಲ್ಲವ ಭವನದ ಭವನ ಆಯಿತು, ಭವ್ಯ ಭವನ ಆಯಿತು. ಅದು ಡೇಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಪರವಾಗಿಲ್ಲ. ಮಹತ್ವದ ಒಂದು ಕೆಲಸ ಮುಂಬೈ ತುಳು ಕನ್ನಡ ಇರ್ಬೋದು. ಆದರೆ ಅದು ತಲೆ ಎತ್ತಿ ನೋಡ್ಬೇಕಾದಂತ 2000 ಇಸವಿಯಲ್ಲಿ ಜಯಸುವರ್ಣರ ಒಟ್ಟಿಗೆ ಇದ್ದವರಿಂದ ಭಿನ್ನಮತ ಪ್ರಾರಂಭ ಆಯಿತು. ಭಿನ್ನಮತ ಪ್ರಾರಂಭವಾಗಿ 2 ಗ್ರೂಪ್ ಆಯಿತು. 2 ಗ್ರೂಪ್ ಆಗಿ ಬಿಲ್ಲವ ಜಾಗೃತಿ ಬಳಗ ಜನ್ಮಕ್ಕೆ ಬಂತು 2000. ಆ ಜನ್ಮಕ್ಕೆ ಬಂದ ಕಾರ್ಯಕ್ರಮಕ್ಕೆ ನಾನು ಯಾಕಂದರೆ NL ಸುವರ್ಣ ಅವರ ಒಟ್ಟಿಗೆ ಇದ್ದವ ಮೊದಲಿಂದ ಕೂಡ. ಅವರು ನನ್ನನ್ನು ಎಲೆಕ್ಷನ್ ಸಂದರ್ಭದಲ್ಲಿ ಕರೆಯುತ್ತಿದ್ದರು, ಅಡ್ವೈಸ್ ಹೇಳ್ತಿದ್ರು, ಈ ಚುನಾವಣೆ ಆಗ್ತದೆ ಆ ರೀತಿ ಎಲ್ಲ ಮಾತಾಡ್ತಿದ್ರು. ನಾನು ಹೋಗ್ತಿದ್ದೆ, ರಾಜಕೀಯ ಹಿನ್ನೆಲೆ ಇತ್ತಲ್ಲ, ನನ್ನ ಇತ್ತು ಚುನಾವಣೆಗೆ ಅದನ್ನು ಹೇಗೆ ನನಗೆ ಎಲ್ಲ ಲೆಕ್ಕಾಚಾರ ಇತ್ತು ನನ್ನ ಹತ್ರ. ಆದ ಕಾರಣ ಇಲ್ಲಿ 2 ಆಯಿತು. ಈ 2 ಆದ ನಂತರ ನಾನು ನೋಡಿದ್ದೇನು, ಜಯಸುವರ್ಣರ ಒಟ್ಟಿಗೆ ಇದ್ದವರು ಅವರಿಂದ ದೂರವಾದ್ರಲ್ಲ, ಅವರ ಒಟ್ಟಿಗೆ ಬೆನ್ನಿಗೆ ಬೆಳಗಾಗಿ ಒಂದು ಸಮರ್ಥಕರಾಗಿ ಜಯಸುವರ್ಣ ಬೆನ್ನುಬೆಳಗಾಗಿ ಒಂದು ಸಹಾಯ ಮಾಡುತ್ತಿದ್ದಂಥವರು ಇವರು ಸೂರ್ಕರ್ಕೆರ, ಸುರೇಶ್ ಪೂಜಾರಿ, ಇವರು ಒಂದು ಬೇರೆ ಆದದ್ದು ನನಗೆ ಬೇಸರವಾಯಿತು. ಯಾಕಂದರೆ ಅವರು ಇಷ್ಟು ಒಳ್ಳೆದಿದ್ದರು, ನರಸಪ್ಪ ಸಾಲಿಯಾನು ಇವರೆಲ್ಲ ಇಷ್ಟು ಒಳ್ಳೆದಿದ್ದರು. ಒಂದು ಚುನಾವಣೆ ಆಗಲಿ, ಸಮಾಜದ ಜನದ ಚುನಾವಣೆ ಇವರೆಲ್ಲ ಒಟ್ಟಿಗೆ ಹೋಗಿ ಅದರ ಪ್ರಚಾರಕ್ಕೆ ಹೋಗ್ತಿದ್ದವರು. ಈ ರೀತಿ ಆದದ್ದು ನನಗೆ ಸರಿ ಕಾಣಲಿಲ್ಲ. ನಾನು ಆ ಸಭೆಗೆ ಹೋದೆ, ಈ ಅವರ ಸಭೆಗೆ ಹೋದೆ. ಇಲ್ಲಿ ಕರ್ನಾಟಕ ಸಂಘ ಚುಂಬೂರಿನ ಶಾಲೆ ಉಂಟು, ಕರ್ನಾಟಕ ಶಾಲೆ. ಅಲ್ಲಿ ಇವರು ಆ ಸಬ್ಜೆಕ್ಟಿನಲ್ಲಿ ಹೊಸ ಬಿಲ್ಲವ ಜಾಗೃತಿ ಬಳಗದ ಮೊದಲ ಸಭೆಯನ್ನು ಕರೆದರು. ನನ್ನನ್ನು ಕೂಡ ಕರೆದರು. ಆವಾಗ ಅವರೆಲ್ಲ ಇದ್ದಾರಲ್ಲ, ಏನಾದರೂ ಭೋಜರಾಜ್ ಅವರೆಲ್ಲ ಅಲ್ಲಿದ್ದಾರೆ. ಅದಕ್ಕೆ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಅಲ್ಲಿ ಈ ಮಾತು, ಅಲ್ಲಿ ಆ ವಿಷಯ ಒಂದು ಒಬ್ಬರನ್ನೊಬ್ಬರು ದೋಷಣ ಮಾಡೋ ವಿಷಯನೆಲ್ಲ ನೋಡಿದೆ. ಅದು ನನಗೆ ಸರಿ ಕಾಣಲಿಲ್ಲ. ಯಾಕಂದರೆ ಸಮಾಜದಲ್ಲಿ ನೀವು ಎಲ್ಲ ಒಟ್ಟಾಗಿ ಕೆಲಸ ಮಾಡಿ ಈಗ ನೀವು ಈ ರೀತಿ ಎಲ್ಲ ಮಾತನ್ನು ಆಡೋದು, ನಿಮ್ಮ ಬಾಯಲ್ಲಿ ಬರುವುದು ಅದು ಸರಿಯಲ್ಲ. ಯಾಕಂದರೆ ಅದರ ನಂತರ ನಾವೆಲ್ಲ ಓದಿರ್ಬೋದು ಪತ್ರಿಕೆಯಲ್ಲಿ ಯಾವ ರೀತಿ ಬಂದಿದೆ ಅಂತೇಳಿ, ಯಾವ ಮಾತುಗಳು ಹೊರಬಿದ್ದಿದೆ. ನಾನು ಇಲ್ಲಿ ಅದನ್ನು ಹೇಳೋದಿಲ್ಲ, ಯಾವ ಮಾತುಗಳು ಹೊರಬಿದ್ದಿದೆ. ಯಾಕಂದರೆ ಕರ್ನಾಟಕ ಮಲ್ಲದಲ್ಲಿ ಎಲ್ಲ ವಿಷಯ ಹೊರಗೆ ಬರ್ತಿತ್ತು. ಆ ಮೀಟಿಂಗಿಗೆ ಹೋಗಿ ನಾನು ಹಿಂದೆ ಬರುವಾಗ ನಾನು ನಿರ್ಧಾರ ಮಾಡಿದೆ, ಇದು ಸರಿಯಲ್ಲ. ನೇರವಾಗಿ ನಾನು ಜಯಸುವರ್ಣಗೆ ಸಂಪರ್ಕ ಮಾಡಿದೆ. ನಾನು ಹೇಳಿದೆ, ನೀವು ಪ್ರೆಸ್ ಕಾನ್ಫರೆನ್ಸ್ ಕರೀಲಿ. ಆವಾಗ ಇವರು ಅವಾಗ ಕೂಡ ಇದ್ದರು, ನಮ್ಮ ಈ ಕರ್ನಾಟಕ ಮಲ್ಲದ ಫಲತಾಯಿ ಅವರಿದ್ದರು. ಅಲ್ಲಿ ಪ್ರೆಸ್ ಮೀಟ್ ಆಯಿತು. ನಾನು ಪ್ರೆಸ್ ಮೀಟಿಗೆ ಹೋದೆ. ಯಾಕಂದರೆ ಪ್ರೆಸ್ ಮೀಟಲ್ಲಿ ನಾನು ಒಂದೇ ಹೇಳಿದೆ ಪ್ರೆಸ್ ಮೀಟ್ನಲ್ಲಿ, ಯಾರಿಗೆ ಹಿರಿಯರು ಸ್ಥಾಪನೆ ಮಾಡಿದ ಈ ಸಂಘದಲ್ಲಿ ಯಾರಿಗೆ ನಿಮಗೆ ಈ ಸಂಘದೊಟ್ಟಿಗೆ ಮುಂದುವರಿಬೇಕಂತ ಇದ್ದವರು, ನೀವು ಈಗಲೇ ನಿರ್ಧಾರ ಮಾಡಬೇಕು. ಹಿರಿಯರ ಕಟ್ಟಿದ ಸಂಘಕ್ಕೆ ನೀವು ಯಾರು ಸೇರುತ್ತೀರಿ, ಇದೇ ನಿಮ್ಮ ಮುಖ್ಯ ಒಂದು ಈ ಇದಕ್ಕೆ ಕೊಡೋ ಕೊಡುಗೆ ಅಂತೇಳಿ ನಾನು ಅದರಲ್ಲಿ ಹೇಳಿಬಿಟ್ಟೆ. ನಾನು ಅದರಲ್ಲಿ ಸೇರಿಬಿಟ್ಟೆ. ನಾನು ಜಯಸುವರ್ಣೊಟ್ಟಿಗೆ ನನ್ನನ್ನು ಮೆಂಬರ್ ಆಗಿ ತಗೊಂಡ್ರು. ಆದರೂ ಕೂಡ ನಾನು ಇವರನ್ನು ಬಿಡಲಿಲ್ಲ, ನಾನು ಅವರೊಟ್ಟಿಗೆ ಇದ್ದವಲ್ಲ. ನಾನು ಜಯಸುವರ್ಣೊಟ್ಟಿಗೆ ಇದ್ದು ಅಲ್ಲಿ ಒಳ್ಳೆ ರೀತಿಯಲ್ಲಿ ಅವರ ಹತ್ರ ಇದ್ದು ಕೂಡ ಎದುರಿನ ಅವರ ಹತ್ರ ಎಲ್ಲ ಮಿತ್ರತ್ವ ಇದ್ದು ಅವರ ಎಲ್ಲ ಫಂಕ್ಷನ್ಗೆ ಎಲ್ಲ ಹೋಗ್ತಿದ್ದೆ. ಅವರು ನನ್ನ ಕರೀತಿದ್ದರು. ಇಲ್ಲಿ ಜಯಸುವರ್ಣೊಟ್ಟಿಗೆ ನಾನು ನನ್ನ ಲೆಕ್ಕದಲ್ಲಿ ನನಗೆ ತುಂಬ ಒಂದು ಮುಂದುವರಿಯುವಂಥ ಜಯಸುವರ್ಣ ವಿಶ್ವಾಸ ವ್ಯಕ್ತಿ ಆದರು. ನಾನು ಅವರಿಗೆ ಬೇಕಾದಾಗ ಇದ್ದೆ. ಅದರ ಉಪಾಧ್ಯಕ್ಷನಾದೆ. ಅದರ ಮೇಲೆ ನನಗೆ 2000ರಲ್ಲಿ ಮೊದಲೇ ಭಾರತ್ ಬ್ಯಾಂಕ್ನ ಚುನಾವಣೆಯಲ್ಲಿ ನನ್ನನ್ನು ಆ ಪೆನಲ್ಗೆ ಹಾಕಿದರು. ಅಲ್ಲಿ ಭಾರತ್ ಬ್ಯಾಂಕ್ನಲ್ಲಿ ನಾನು ಅತ್ಯಧಿಕ ಮತಗಳಿಂದ ಆಯ್ಕೆಯಾದೆ. ಯಾಕಂದರೆ ಇಲ್ಲಿ ಅವರದ್ದು ಕೂಡ ಮತ ನನಗಿತ್ತು. ನನಗೆ ಎರಡು ಕಡೆ ಆ ಸಂದರ್ಭದಲ್ಲಿ 2 ಕಡೆ ಮತ್ತೆ ಅತ್ಯಧಿಕ ಮತಗಳಿಂದ ನಾನು ಚುನಾವಣೆಯಲ್ಲಿ ಗೆದ್ದೆ. ಆ ಸಂದರ್ಭದಲ್ಲಿ ನಾನು ಬೇರೆ ಬ್ಯಾಂಕ್ನಲ್ಲಿ ಕೂಡ ಒಂದು ಮಹತ್ವದ
ರಿಕವರಿ ಕಮಿಟಿ ಚೇರ್ಮನ್ ಮಾಡಿದ್ರು ನಾನು ಆ ಸಂದರ್ಭದಲ್ಲಿ. ಆ ಮೂಲಕ ನನ್ನ ಒಂದು ಬೋರ್ಡ್ನಲ್ಲಿ ಮತ್ತು ಸಮಾಜ ದೃಷ್ಟಿಯಲ್ಲಿ ಆವಾಗ ಬಿಲ್ಲರ್ ಅಸೋಸಿಯೇಷನ್ ಮತ್ತು ಭಾರತ್ ಬ್ಯಾಂಕ್ನ ಬೋರ್ಡ್ ಅದು ಒಂದಕ್ಕೊಂದು ಸಂಬಂಧವಿತ್ತು. ಅಂದರೆ ಇಲ್ಲಿ ಇದ್ದವರು ವಾಪಸ್ ಬರೋದು ಅಲ್ಲಿ ಡೈರೆಕ್ಟರ್ ಆಗ್ಬೋದಿತ್ತು ಆ ಸಂದರ್ಭದಲ್ಲಿ. ಆಗ ನಾನು ಇಲ್ಲಿ ವೈಸ್ ಪ್ರೆಸಿಡೆಂಟ್ ಅಲ್ಲಿ ಡೈರೆಕ್ಟರ್ ಆಗಿದ್ದೆ, ಜಯಸುವರ್ಣರು ಅಲ್ಲಿ ಡೈರೆಕ್ಟರ್ ಆಗಿ ಚೇರ್ಮನ್ ಆಗ್ತಿದ್ರು. ಅದು ನಂತರ ಕ್ರಮೇಣ ಅದು ಬದಲಾಯಿತು. ರಿಸರ್ವ್ ಬ್ಯಾಂಕ್ ಚೇಂಜ್ ಮಾಡಿದ್ರು. ನಮಗೆ ಯಾರಿಗೆ ಅದಕ್ಕೆ ಇದ್ದವರು ಇಲ್ಲಿ ಪದಾಧಿಕಾರಿ ಇರ್ಬೋದು, ಬಾಕಿ ಎಲ್ಲ ಸೇರ್ಬೋದು, ಪದಾಧಿಕಾರಿ ಇರ್ಬೋದು. ಮತ್ತು ಅಲ್ಲಿಂದ ಏನು ಡೊನೇಷನ್ ಅದೆಲ್ಲ ಇಲ್ಲಿಗೆ ಡೈರೆಕ್ಟ್ ಇದ್ದರೆ ಕೊಡಲಿಕ್ಕಿಲ್ಲ, ಇದೆಲ್ಲ ಬಂತು. ಆದ ಕಾರಣ ನಾನು ಮತ್ತು ಬೇರೆ ಬೇರೆ ಬ್ಯಾಂಕಿನಲ್ಲಿ ರಿಕವರಿ ಕಮಿಟಿ ಆಯಿತು, ಆಡಿಟ್ ಇನ್ಸ್ಪೆಕ್ಷನ್ ಕಮಿಟಿಯಲ್ಲಿ ಇದೆಲ್ಲ ನಾನು ಅದರಲ್ಲಿ ಇದ್ದೆ. ಅದರಿಂದ 2000ರಿಂದ 2023ರವರೆಗೆ ನಾನು ಆ ಪೆನಲ್ನಲ್ಲಿ ಭಾರತ್ ಬ್ಯಾಂಕ್ನಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡಿದ್ದೇನೆ. ಅದು ನನಗೆ ಖುಷಿ ತಂದಿದೆ. ಅದೇ ರೀತಿ ಬಿಲ್ಲರ್ ಅಸೋಸಿಯೇಷನ್ನಲ್ಲಿ ಕೂಡ ನಾನು ಅದೇ ರೀತಿ ಉಪಾಧ್ಯಕ್ಷನಾಗಿ ಮತ್ತು 2006ರಲ್ಲಿ ಎಕ್ಷನ್ ಪ್ರಾಜೆಕ್ಟ್ ಬಿಲೋ ಭವನದ ಎಕ್ಷನ್ ಪ್ರಾಜೆಕ್ಟ್ ಬಂತು. ಅದು ಮೊದಲು ಸಣ್ಣದಿತ್ತು. ಎಕ್ಷನ್ ಪ್ರಾಜೆಕ್ಟ್ ಆಗುವಾಗ ಹೀಗೆ ಎಲ್ಲ ಮೀಟಿಂಗ್ ಆಯಿತು. ಯಾರನ್ನು ನಿಧಿ ಸಂಗ್ರಹಣೆಗೆ ಚೇರ್ಮನ್ ಮಾಡೋದು ಅಂತ ಹೇಳಿ ಮಾತನಾಡಿತ್ತು. ಹೀಗೆ ನಮ್ಮ ಅದೇ ಆವಾಗ ಅಲ್ಲಿ ಆ ಮೀಟಿಂಗ್ ರೂಮ್ ಇತ್ತು. ಈಗ ನಾವು ಕೂತ್ಕೊಳ್ಳೋದಿತ್ತು. ಅದು ಸಣ್ಣ ಜಾಗದಲ್ಲಿ ಅರ್ಧದಲ್ಲಿ ಜಯಸುವರ್ಣ ಇಲ್ಲಿದ್ದರು, ನಾನು ಇಲ್ಲಿದ್ದೆವು ನಾನು ಉಪಾಧ್ಯಕ್ಷನಾಗಿ. ಜಯಸುವರ್ಣ ಹೇಳಿದರು, ಈ ತಾವರೆಯವರನ್ನು ಮಾಡುವ. ಅವರು ಹೇಳಿದರು, ನಾನು BJP-ಯಲ್ಲಿದ್ದೇನೆ, ಅದಕ್ಕೆ ಈ ತಾವರೆಯವರನ್ನು ಮಾಡುವ. ನಾನು ಹೇಳಿದೆ ಆಯಿತು ಅಂತೇಳಿ ನಾನು ಫಂಡ್ ಕಮಿಟಿ ಎಕ್ಸ್ಚೇಂಜ್ ಪ್ರಾಜೆಕ್ಟನ್ನು ಕಾರ್ಯಾಧ್ಯಕ್ಷನಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆ ಜಯಸುವರ್ಣರೊಟ್ಟಿಗೆ ಇದ್ದು ಅದನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಜನಸಂಪರ್ಕ ಮಾಡೋದು, ಯಾವ ರೀತಿಯಲ್ಲಿ ಅದಕ್ಕೊಂದು ಕಮಿಟಿ ಮಾಡೋದು, ಕಮಿಟಿ ಫಂಡ್ ಸಬ್ ಕಮಿಟಿ ಹಾಕಬೇಕಿಲ್ಲ, ಅದನ್ನೆಲ್ಲ ನನ್ನ ಅದರಲ್ಲಿ ಬಿಟ್ಟರು. ಅದರ ಒಟ್ಟಿಗೆ ಒಂದು ದೊಡ್ಡ ಸೊವಿನರ್ ಆಗಬೇಕು. ಯಾಕೆಂದರೆ ಈ ಎಕ್ಸ್ಟೆಂಡ್ ಪ್ರಾಜೆಕ್ಟ್ನ ಆ ಜಾಗದಲ್ಲಿ ನಮಗೆ ಮತ್ತೆ ಆಡಿಟೋರಿಯಂ ಎಲ್ಲ ಆಯ್ತಲ್ಲ, ಅದೆಲ್ಲ 2006ರಲ್ಲಿ ಉದ್ಘಾಟನೆ ಆಯಿತು. ಅದಕ್ಕೆ ನಾವು ನಿಧಿ ಸಂಗ್ರಹಣೆ ಒಂದು ಸೊವಿನಿಯರ್ ನನ್ನ ಲೆಕ್ಕಲ್ಲಿ ಇಷ್ಟ ತನಕ ಆಗಲಿಕ್ಕಿಲ್ಲ. ಯಾಕಂದರೆ ಆ ಸೊವಿನಿಯರಲ್ಲಿ ಒಂದು ವಿಚಾರ ಇತ್ತು. ಈ ಸೊವಿನಿಯರ್ನಲ್ಲಿ 5,000 ರೂಪಾಯಿ ಕೊಟ್ಟವರದ್ದು ಕೂಡ ಫೋಟೋದೊಟ್ಟಿಗೆ ಹೆಸರು ಬರಬೇಕಂತ ನಾನು ನಿರ್ಣಯ ಮಾಡಿದೆ. ಯಾಕೆಂದರೆ ಈ 5,000 ಕೊಟ್ಟವರನ್ನು ಕೂಡ ಅವರ ಮುಂದಿನ ಮಕ್ಕಳು ನೋಡಿ ಅವರು ಹೇಳಬೇಕು, ಇದು ನನ್ನ ಅಜ್ಜ, ಇದು ನನ್ನ ಅಜ್ಜಿ, ಇದು ನನ್ನ ಮಾಮ ಅಂತ ಈ ಪುಸ್ತಕದಿಂದ ಅವರು ಗುರುತಿಸಬೇಕು ಅಂಥೇಳಿ ನಾನು ಆ ವಿಚಾರವನ್ನು ಇಟ್ಟೆ. ಯಾಕಂದರೆ ಅದರಿಂದ ನಮಗೆ ತುಂಬ ಜನರ ಒಂದು ವಿಚಾರ ಬಂತಲ್ಲ. ಯಾಕಂದರೆ ಅಲ್ಲಿದ್ದಾರೆ ಅವರ ಸಂಬಂಧಿಕರು. ಅಂಥದ್ದೊಂದು ಸೊವಿನಿಯರ್ ಹೊರಗಡೆ ಬಂತು. ಆ ಸಂದರ್ಭದಲ್ಲಿ ಭವ್ಯ ಕಾರ್ಯಕ್ರಮ ಆಯಿತು. ಅದರ ನಂತರ ತಾವು ನೋಡುತ್ತಾ ಇದ್ದೀರಿ, ಅದರ ಮಧ್ಯದಲ್ಲಿ ಇದೆಲ್ಲ ಎರಡು ಗ್ರೂಪ್ ಉಂಟು. ಆ 2 ಗ್ರೂಪ್ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ನಾನು ಎಲ್ಲ ಆ ಸಂಘದ ಅಧ್ಯಕ್ಷರು ಯಾರ್ಯಾರು ಇದ್ದರು, ಇವು ಸಲಹೆಗಳು NL ಸುವರ್ಣ ಇರಲಿ, ಇವರು ನಮ್ಮ ವರದುಳ್ಳಾಳಿಗಿರಿ ಅವರೆಲ್ಲ ಅಧ್ಯಕ್ಷರಾಗಿದ್ದರು. ಅವರನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡುವ ಈ ಕಾರ್ಯಕ್ರಮದಲ್ಲಿ ಬಿಲ್ಲಾವಣಕ್ಕೆ ಕರೆದು ಅವರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಭಲೆ ಅಲ್ಲಿ ಎಲ್ಲ ಗ್ರೂಪ್ ಅದಕ್ಕಾಗಿ ಅವರನ್ನು ನಾನು ಹೇಳಿದೆ, ನೋಡಿ ಅದು ಎನ್ನುವುದು ಬೇಡ, ಗ್ರೂಪ್ ಇರಲಿ. ಇಲ್ಲಿ ಈ ಬಿಲ್ಲವ ಭವನ ಅದು ನೀವೆಲ್ಲ ದುಡಿದು ಮಾಡಿದ್ದು. ಈಗ ಒಂದು ಕಾರ್ಯಕ್ರಮ ಆಗಿದೆ, ನೀವು ಅದಕ್ಕೆ ಸನ್ಮಾನ ಗುರುವಿನ ಎದುರಲ್ಲಿ ಬಂದು ತಕ್ಕೊಳ್ಬೇಕಂತ ಅವರೆಲ್ಲ ಬಂದು ತಕ್ಕೊಂಡ್ರು. ಆ ಕೆಲಸಕ್ಕೆ ಜಯಸುವರ್ಣರು ಒಪ್ಪಿದ್ದಾರೆ. ಅದಕ್ಕೆ ವಿಚಾರ ಬಂತು, ಅದನ್ನು ಆಗಿದೆ. ಕೃಷ್ಣ ಸಾರಥ್ಯ ಸುಧಾರಿಸಿಕೊಂಡು ಅದರ ನಂತರ ತಮಗೆ ಗೊತ್ತು ಈ ಸಾರಥ್ಯ ಯಾಕೆ ಬಂದಿದೆ ಅಂದರೆ, ಇಲ್ಲದಿದ್ದರೆ ಇಲ್ಲ ಅದಕ್ಕೆ. ಯಾಕಂದ್ರೆ ನನ್ನ ವಿಚಾರವೇ ನಾನು ಯಾಕೆ ಸೇರಿದ್ದೇನೆ ಅಂದರೆ ಯಾರಿಗೂ ಅದನ್ನು ಬಾಯಿ ಬಿಡಲಿಲ್ಲ. ನನ್ನ ವಿಚಾರವೇ ಜಾಸ್ತಿ ಹೊಟ್ಟು ಇಷ್ಟು ಒಳ್ಳೆ ಕೆಲಸ ಮಾಡುವವರು ಅವರಿಂದ ದೂರವಾದ್ರಲ್ಲ ಅಂತ ಹೇಳಿ ಇವರನ್ನು ಪುನಃ ಒಂದು ಮಾಡುವುದು, ಆ ಮಿತ್ರತ್ವವನ್ನು ಸೇರಿಸುವುದು ಹೇಗೆ ಅಂತ ಹೇಳಿ ನಾನು ಆ ನಿರ್ಧಾರ ಮಾಡಿ ಇದನ್ನು ಪ್ರಾರಂಭ ಮಾಡಿದೆ. ಅವರನ್ನು ಕರೆದೆ, ಅಲ್ಲಿಗೆ ಬಂದು ಅದೆಲ್ಲ ಸನ್ಮಾನ ಆಯಿತು. ಅದಕ್ಕೆ ಕ್ರಮೇಣ ಒಂದು ವಿಷಯ ಬಂತು. ನಮಗೆ 2012ರಲ್ಲಿ ಇತ್ತು ನಂತ 2000ರಲ್ಲಿ ಹೊರಡಾದದ್ದು. 2008ರಲ್ಲಿ ಒಂದು ಮೀಟಿಂಗ್ ಆಯಿತು. ನಮಗೆ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಅಂತ ಒಂದು ವಿಷಯ ಬಂತು. ಅದಕ್ಕೆ ನಾಸಿನ ಗಂಗಾಧರ ಅಮೀನ್ ಬಂದಿದ್ದರು,
ಒಂದು ದಯಾನಂದ್ ಬೋಂಟ್ರ ಬಂದಿದ್ದರು. ಅಲ್ಲಿ ಮೀಟಿಂಗ್ ಆಯಿತು ಮತ್ತು ದೊಡ್ಡ ಸಭೆ ಆಯಿತು. ಸಭೆ ಆಗುವ ಮೊದಲು ನಾನು ಹೇಳಿದೆ, ಈಗ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡೋದು ಈಗ ಆದರೆ ಹಾಗಾದರೆ ನಮಗೆ ಸಮುದಾಯ ಬೇಕು, ನಮಗೆ ಸಮುದಾಯ ಬೇಕಲ್ಲ ಈಗ, ಅದರಲ್ಲೂ ಒಗ್ಗಟ್ಟು ಬೇಕು. ಅದರಲ್ಲಿ ಒಗ್ಗಟ್ಟು ಬೇಕು. ಯಾಕಂದರೆ ನನಗೆ ಸಮಯ ಬಂತು ಈಗ ಈ ವಿಷಯಕ್ಕೆ ಕೈ ಹಾಕೋದು. ನಾನು ಇವರಿಗೆ ಹೇಳಿದೆ, ಯಾರಿಗೆ ನಾಸಿಕದ ಗಂಗಾಧರ ನಿಮ್ಮನ್ನೊಂದು ಕೆಲಸ ಆಗಬೇಕು. ನೀವು ಆ ಸಭೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಒಂದು ಕೆಲಸ ಮಾಡಿ, ನೀವು ಒಂದು ಹೇಳಬೇಕು, ಈ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕಾದ್ರೆ ಸಮಾಜ ಒಟ್ಟಾಗಿ ಮಾಡಬೇಕಂತ ನೀವು ಒಂದು ವಿಷಯವನ್ನು ಮುಂದಿಡಿ, ನೀವು ಬಿಡಬೇಕಂತ ಹೇಳಿಬಿಟ್ಟೆ. ಆಯಿತು, ಅವರು ಆ ವಿಷಯನ ಹೇಳಿಬಿಟ್ರು. ಸಮುದಾಯ ಹೋಗಿದ್ರೆ ಎಲ್ಲರೂ ಒಟ್ಟಾಗಿ ಸಮುದಾಯವನ್ನು ಒಂದಾಗಬೇಕಂತ ವಿಷಯ ಹೊರ ಬಂತು. ಹೊರ ಒಂದಾಕೊಂಡೆ ಒಂಟರಿಗೆ ಹೇಳಿದೆ, ಬಂಟ್ರೆ ಈಗ ನಾವು ಅಲ್ಲಿ ಚಹಾ ಕೊಡ್ಲಿಕ್ಕೆ ಹೋಗ್ತೀವಿ, ಅಲ್ಲಿ ಇದೆ ಮೀಟಿಂಗ್ ರೂಮ್ನಲ್ಲಿ, ನೀವು ಹೇಳಬೇಕು JS ಗಂಗಾಧರ ಅಮ್ಮಿಂಟ್ರ ಒಂದು ವಿಷಯ ಹೇಳಿದ್ರಲ್ಲ, ಅದಾಗಬೇಕಲ್ಲ, ಏನಾಯ್ತಂತಲ್ಲ ಅದನ್ನು ಈಗ ಆಗಬೇಕಂತ ನೀವು ಹೇಳಿ ಅಂತ ಹೇಳಿದ್ದೆ. ನಾನು ಮತ್ತೆ ಅಲ್ಲಿ ಕೂತ್ಕೊಂಡಿದ್ದೀನಿ. ಅದಕ್ಕೆ ಅದು ಒಳ್ಳೆಯದು, ಆದರೆ ಯಾರು ಮುಂದೆ ಹೋಗೋದು, ಯಾರು ಅದಕ್ಕೆ ಮುಂದೆ ಹೋಗ್ಬೇಕಲ್ಲ, ಯಾರು ಅಲ್ಲಿ ಜಯಸೋರು ಇದ್ದವರು, ಒಟ್ಟಿಗೆ ಇದ್ದವರು ಯಾರಿಗೆ ವಿಷಯದಲ್ಲಿ ಅಂದರೆ ಹೋದರೆ ಏನಾಗ್ಬೋದು ಅಂತ ಯಾರನ್ನು ಕಳಿಸೋದು. ನಾನು ಹೇಳಿದ್ರೆ ಜವಾಬ್ದಾರಿ ನಾನು ತಗೊಂಡೆ, ನಾನು ಹೇಳಿಬಿಟ್ಟೆ, ನಾನು ಮುಂದೆ ಹೋಗ್ತೇನೆ. ಪ್ರಶ್ನೆ ಮಾಡ್ಬೋದು. ಅವ್ರು ಇಷ್ಟೆಲ್ಲ ಕೆಲಸ ಮಾಡಿದ್ದನ್ನ ನಾನು ನೋಟ್ ಮಾಡಿದ್ದು ಅಂದ್ರೆ ಅವರಿಗೆ ಖುಷಿ ಕೊಟ್ಟ ಸಾಧನೆ ಯಾವುದು, ಅವ್ರು ಮಾಡಿದಂತ ಕೆಲಸದಲ್ಲಿ ನಿಮ್ಗೆ ಸ್ವತಃ ನಿಮ್ಗೆ ಖುಷಿ ಕೊಟ್ಟಂತ ಕೆಲಸ ಯಾವುದು ಅಂತ ಒಂದು ಆತ್ಮತೃಪ್ತಿ ಅಂತ ಇರ್ತದಲ್ಲ, ಆ ರೀತಿ. ಅಲ್ಲ, ಈಗ ಸಾಮಾನ್ಯ ಒಬ್ಬ ಹುಡುಗನಾಗಿ ಮುಂಬೈಗೆ ಬಂದು ಒಬ್ಬ ಸಾಂಸ್ಕೃತಿಕ ನಾಯಕನಾಗಿ ಬೆಳಿಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಅದು ನಾನು ಹೇಳಿದೆ ಅಲ್ಲ, ರಾಜಕೀಯದ ಕಾರಣವೇ ಅದು ಪ್ರಾರಂಭ. ಆದ ಕಾರಣ ರಾಜಕೀಯದಲ್ಲಿ ಮುಂದುವರಿಬಹುದು, ಸಮುದಾಯದ ಕಡೆಗೆ ಬರುವ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ನಾನು ಹೇಳಿದೆ ಅಲ್ಲ, ನಮಗೆ ಕನ್ನಡವೂ ಬೇಕು, ಸಮುದಾಯವೂ ಬೇಕು, ಎಲ್ಲರೂ ಬೇಕು ಎನ್ನುವಂಥದ್ದು. ಬಹುಶಃ ಈ ಒಂದು ನೀವು ಹೇಳಿದಲ್ಲ ಸಾಮರಸ್ಯ ಸೌಹಾರ್ದ ಭಾವನೆ, ನೀವು ಆ ಊರಿನಲ್ಲಿ ನನಗೆ ಸಿಕ್ಕಿತ್ತು ಇವನಾರವ ಅನ್ನುವ ಭಾವನೆ ಹೋಗಿ ಎಲ್ಲರೂ ನಮ್ಮವರು ಎನ್ನುವಂಥದ್ದು, ಎಲ್ಲರನ್ನ ಬೆಸೆಯುವ, ಕೂಡಿಸುವ, ಜೋಡಿಸುವ ಈ ಒಂದು ಸಕ್ರಿಯ ಒಂದು ಏನು ಮುತ್ಸದಿತನ ನಿಮ್ಮಲ್ಲಿ ಇದ್ದದ್ರಿಂದ ಇದು ಸಾಧ್ಯ ಆಯ್ತಾ ಅಂತ. ನಿಜವಾಗಿ ಇಲ್ಲದಿದ್ದರೆ ರಾಜಕೀಯದಲ್ಲಿ ನಾನು ಏನಾದರೂ ತಕೊಂಡು ಹೋಗ್ತಿದ್ದೆ ಅಲ್ಲ. ನನಗೆ ಅದು ಬೇಡ, ಸಂಘಟನೆ ಅದನ್ನೇ ಮುಖ್ಯ ವಿಷಯವನ್ನು ಇಟ್ಟುಕೊಂಡ ಕಾರಣ ಮುಂದೆ ಸಮಾಜದಲ್ಲಿ ಕೂಡ ನನ್ನ ಅದೇ ವಿಷಯ ಮುಂದೆ ಬಂತಲ್ಲ, ಅದೇ ವಿಷಯ ಮುಂದೆ ಬಂದ ಕಾರಣ ಅದೇ ನನ್ನ ಜೀವನದಲ್ಲಿ ಮುಂದುವರಿಯಿತು. ನನ್ನಿಂದ ಏನಾದರೂ ಬೇರೆಯವರಿಗೆ ಏನಾದರೂ ಆಗಬೇಕಲ್ಲದೆ ಬೇರೆಯವರಿಂದ ಏನೋ ನನಗೆ ಬೇಕಂತ ಇಚ್ಛೆಯನ್ನೇ ಇಟ್ಟುಕೊಳ್ಳಿಲ್ಲ ಮೊದಲಿನಿಂದ ಕೂಡ. ಈಗ ನನ್ನ ಎಲ್ಲ ಆದ ನಂತರ ನನ್ನ ಕುಟುಂಬದ ವಿಷಯ ಬರುವಾಗಲೂ ಕೂಡ ನಾನು ಒಂದೇ ವಿಚಾರ ಮಾಡಿದೆ, ಈ ಕುಟುಂಬ ಒಂದು ಅಧೋಗತಿಗೆ ಹೋಗುವಾಗ ಕೂಡ ನನ್ನಲ್ಲಿ ಒಂದೇ ವಿಚಾರ ಬಂತು, ಈ ಹಿರಿಯರ ಆಸ್ತಿಯ ಪ್ರಾಬ್ಲಮ್ನಿಂದ ಇದು ಬಂದ ಕಾರಣ ಅಲ್ಲಿ ಕೂಡ ನನ್ನ ನಿರ್ಧಾರ ಒಂದಾಯಿತು. ನಾನು ಒಂದು ವೇಳೆ ಇದಕ್ಕೆ ಬರಬೇಕಾದ್ರೆ ಒಂದೇ ವಿಚಾರ, ದೇವರ ಹೆಸರಿನಲ್ಲಿ ದೇವಸ್ಥಾನ ಕಟ್ಟಿ ಇಡೀ ಕುಟುಂಬ ಒಟ್ಟಾಗುವುದಾದರೆ ನಾನು ಇಲ್ಲಿ ಬರ್ತೀನಿ. ಆದರೆ ಹಿರಿಯರ ಪ್ರಸಾದವನ್ನು ನೀವು ಹಂಚಿಕೊಳ್ಬೇಕು, ಕೋರ್ಟ್ನಲ್ಲಿ ಒಂದೂ ಕೇಸ್ ಇರಬಾರದಂತೆ ಇಂಥ ಮಾತನ್ನು ಕುಟುಂಬದಿಂದ ತಕ್ಕೊಂಡು ಆ ದೊಡ್ಡಿಕಟ್ಟಂಥ ಮನೆಯನ್ನು ಶ್ರೀ ಕ್ಷೇತ್ರ ದೊಡ್ಡಿಕಟ್ಟಂತ ಮಾಡಿದ್ದೇನೆ. ಅಲ್ಲಿ ಕೂಡ ಕಡೆಗಳಲ್ಲಿ ಒಂದು ರೀತಿಯಲ್ಲಿ ಜೀರ್ಣೋದ್ಧಾರದ ಒಂದು ಮನಸ್ಸೇನೆ ಅಲ್ಲಿ ನನ್ನ ನೇರ ನಿರ್ಧಾರ ಆಯಿತು. ಇಷ್ಟು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವ, ಅಲ್ಲಿನ ಆಸ್ತಿಯಿಂದ ನನ್ನ ತಾಯಿಯ ಆಸ್ತಿಯಿಂದ ನನಗೆ ಒಂದು ಇಂಚೂ ಜಾಗ ಬೇಡ ಅಂತೇಳಿ ಆ ಜೀರ್ಣೋದ್ಧಾರ ಮಾಡೋ ಸಂದರ್ಭದಲ್ಲಿ ಕುಟುಂಬಕ್ಕೆ ಮಾತು ಕೊಟ್ಟಿದ್ದೆ. ಇನ್ನೊಂದು ಪ್ರಶ್ನೆ ಇದೆ, ಈಗ ನಮ್ಮಲ್ಲಿ ಅನೇಕ ಸಮುದಾಯಗಳನ್ನು, ನೀವು ಗುಜರಾತಿಯವರು ನೋಡಿದವರು, ಮರಾಠಿಯನ್ನು ನೋಡಿದ್ರು, ಬೇರೆ ಬೇರೆ ಸಮುದಾಯಗಳನ್ನು ನೋಡಿದವರು, ಈ ಕನ್ನಡ ತುಳು ಸಮುದಾಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕನ್ನಡಿಗರ ಸಂಘಟನೆ ಮತ್ತೊಂದು ಮಗದೊಂದು. ನಿಜವಾಗಿಯೂ ಈಗ ಮೊಗವೀರ ಇರಬಹುದು, ಬಿಲ್ಲವ ಇರಬಹುದು, ಬಂಟ ಇರಬಹುದು, ಈ ತರ ಸಮುದಾಯಗಳು ಮಾಡಿರುವ ಕೆಲಸ ನಿಜವಾಗಿ ಮುಂಬೈ ನಗರದಲ್ಲಿ ಈ ಬೇರೆ ಬೇರೆ ಜಾತಿಯವರು ಬಂದು ಈ ಸಮುದಾಯದವರು ಮಾಡಿ ಈ ಸಂಘಟನೆ ಮಾಡಿದ್ದಾರಲ್ಲ, ಇದನ್ನು ಮರೆಯುವ ಹಾಗೆ ಇಲ್ಲ. ಇದನ್ನು ನೋಡಿಯೇ ನಾನು ಕೂಡ ಈ ವಿಷಯದಲ್ಲಿ ಇದಕ್ಕಾಗಿ ಸ್ವಲ್ಪ ಒತ್ತು ಕೊಟ್ಟು ಮುಂದೆ ಹೋದದ್ದು. ಯಾಕಂದರೆ ಈ ಸಮುದಾಯದವರು ಮಾಡಿದಂಥ ಒಂದು ಮುಂಬೈ ನಗರದಲ್ಲಿ ಬೆಳೆಸುವುದರಲ್ಲಿ ಕನ್ನಡಿಗರ ಪಾತ್ರ ಇದೆ, ಬರೇ ಸಮುದಾಯಗಳು ಮಾತ್ರ ಬೆಳೆಸಿಲ್ಲ. ಮುಂಬೈಯನ್ನು ಇಷ್ಟು
ಎಷ್ಟು ಒಳ್ಳೆ ಬೆಳೆಸಿದ್ದಾರೆ ಅಂದರೆ ಇಂದು ಮುಂಬೈ ನಗರದಲ್ಲಿ ಕನ್ನಡಿಗರು ಮಾಡುವಂಥ ಒಂದು ಕೆಲಸಗಳು ಉಂಟು, ವಿಶೇಷ ಕಾರ್ಯಕ್ರಮ, ವಿಶೇಷ ಅಭಿವೃದ್ಧಿಗಳು. ಅದು ಸರ್ಕಾರ ಕೂಡ ಇಂದು ಮಾಡುತ್ತೆ ಅನ್ನೋ ಆಗಲಿಲ್ಲ. ಬೇರೆ ನಾವು ನೋಡುವಾಗ ನಮ್ಮ ತುಳುನಾಡಿನವರು ಇಲ್ಲಿ ಬಂದು ಈ ತುಳುನಾಡಿನವರು ಒಟ್ಟು ಸೇರಿ ಈ ಮಹಾರಾಷ್ಟ್ರದಲ್ಲಿ ಅಭಿವೃದ್ಧಿ ಅಂತ ವಿಚಾರ, ಕಾಲೇಜ್ ಆಗಲಿ, ಹಾಸ್ಪಿಟಲ್ ಆಗಲಿ, ಬೇರೆ ಬೇರೆ ಎಂದಾಗಲಿ, ಈಗ ಭಾರತ್ ಬ್ಯಾಂಕ್ ಆಗಲಿ, ಸೊಸೈಟಿ ಆಗಲಿ, ಮೊಗವೀರರಾಗಲಿ, ಅಲ್ಲಿ ಒಂದು ನೋಡಿ ಶಾಲೆ, ಇದನ್ನೆಲ್ಲ ನೋಡುವಾಗ ನಮ್ಮಲ್ಲಿ ಎಲ್ಲರಲ್ಲಿಯೂ ಅಭಿವೃದ್ಧಿಯ ವಿಚಾರವನ್ನೇ ನಾವು ತಂದವರು ಇರುವುದು. ಈ ಮುಂಬೈ ನಗರದಲ್ಲಿ ಊರಿನಿಂದ ಬರುವಾಗ ಅಭಿವೃದ್ಧಿಯ ವಿಚಾರದೊಟ್ಟಿಗೆ ಬಂದವರು ನಾವು. ಆ ರೀತಿಯಲ್ಲಿ ನಾವು ಎಲ್ಲರನ್ನು ನೋಡುವಾಗ, ಸಾಧನೆಯನ್ನು ಮಾಡುವಾಗ ನಮಗೂ ಕೂಡ ಅವರೊಟ್ಟಿಗೆ ಎಲ್ಲ ಹೋಗುವ ಸೇರುವ ಭಾಗ್ಯ ಕೂಡ ಸಿಕ್ತಿತ್ತು. ನಾನು ತುಂಬ ಸಮಯದಿಂದ ಇದಕ್ಕೆಲ್ಲ ಹೋಗ್ತಿದ್ದೆ. ಅದು ನೋಡುವಾಗ ನಿಜವಾಗಿಯೂ ಈ 75ರ ಪ್ರಾಯದಲ್ಲಿ ಒಂದು ಪೂರ್ಣಿಮಾ ಮೇಡಮ್ ಹೇಳಿದ್ರಲ್ಲ, ಒಂದು ರೀತಿಯಲ್ಲಿ ಸಾರ್ಥಕ ಭಾವನೆ ಇದೆಯಾ ನಿಮಗೆ? ನನಗೆ ತುಂಬ ಸಾರ್ಥಕ ಭಾವನೆ. ನಾನು ಸಾಮಾಜಿಕವಾಗಿ ಇದರನ್ನೆಲ್ಲ ನನ್ನನ್ನು ತೊಡಕೊಂಡ ಕಾರಣ ನಾನು ಈಗ ಕೂಡ ಸಕ್ರಿಯನಾಗಿ ಇನ್ನೂ ಕೂಡ ನಾನು ಮುಂದುವರುವಂಥ ಒಂದು ಮನೋಭಾವನೆ, ಶಕ್ತಿ ನನ್ನಲ್ಲಿ ಇದೆ ಅಂತ ನನ್ನನ್ನು ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ಕಾರಣವೇ ಇದು. ಮುಂದಿನ ಕನಸುಗಳೇನು? ಏನಾದರೂ ಬೇರೆ ಏನಾದರೂ ಮಾಡಬೇಕು ಅಂತ ಇದೆಯಾ? ಈಗ ನನ್ನ ಇಂದಿನ ಮುಂದಿನ ಯೋಜನೆಗಳು, ನಾ ಇಂಡಸ್ಟ್ರೀಸ್ ಆಗಲಿ, ನನ್ನ ಬೇರೆ ಏನಾದರೂ ವಿಷಯವಾಗಲಿ, ಅದು ನನ್ನ ಏನೂ ಕೂಡ ಇನ್ನು ಮುಂದಿನ ವಿಷಯ ಇಲ್ಲ. ಈಗ ಮಕ್ಕಳಿಗೆ ಮದುವೆ ಆಗಿದೆ, ಮಕ್ಕಳು ಸರಿಯಾಗಿ ಅವರವರ ಲೆಕ್ಕದಲ್ಲಿ ಇದ್ದಾರೆ. ಇನ್ನು ಅದು ಒಳ್ಳೆಯ ರೀತಿ ನಡೆದಾಗೆ ನಾವು ಈ ಸಮಯದಲ್ಲಿ ಮೊದಲು ಹೇಗೆ ರೀತಿ ಒಳ್ಳೆಯ ರೀತಿ ನಡೆದಿದ್ದೇವೆ, ಅದೇ ನನ್ನ ಆ ಒಳ್ಳೆಯ ಗುಣ ಮತ್ತು ಮಾತುಗಳು ಈ ಮುಂಬೈ ನಗರದಲ್ಲಿ ಮುಂದೆ ಇದೇ ರೀತಿ ನಡೆಯುವುದಕ್ಕೆ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದೇನೆ. ಮುಂಬೈಯ ತುಳು ಕನ್ನಡಿಗರಿಗೆ ಅನೇಕ ದಶಕಗಳಿಂದ 6 ದಶಕಗಳಿಂದ ಮಾರ್ಗದರ್ಶನವನ್ನ ಮಾಡ್ತಾ ಬಂದವರು ಅಲ್ವಿ ಅಮೀನ್ ಅವರು. ನಿಜವಾಗಿ ಮುಂಬೈ ಕನ್ನಡಿಗರ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮುಂಬೈ ವಿಶ್ವವಿದ್ಯಾಲಯಕ್ಕೆ ಬಂದು ನಮ್ಮೊಂದಿಗೆ ಇಷ್ಟು ಹೊತ್ತು ನಿಮ್ಮ ನಿಜವಾಗಿ ಒಂದು ಹೊಸ ತಲೆಮಾರಿಗೆ ಒಂದು ಪ್ರೇರಣೆ, ನೀವು ಅಭಿಮಾನ ಪಡುವ ಹಾಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಂತಹ ತಮಗೆ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸ್ತೀವಿ, ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ. ಇದು ಮುಂಬೈ ತುಳು ಕನ್ನಡಿಗರ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಶೇಷ ಅನಂತ ವಂದನೆಗಳು. ಇಂದಿನ ಮುಂಬೈ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾದ ಹಾಗೂ ಮುಖ್ಯಸ್ಥರು ಡಾಕ್ಟರ್ GN ಉಪಾಧ್ಯಾಯರು ಹಾಗೂ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಪೂರ್ಣಿಮಾ ಶೆಟ್ಟಿಯವರು ಈ ವಿಶ್ವವಿದ್ಯಾಲಯ ಮುಂಬೈ ನಗರದ ಈ ವಿಷಯಕ್ಕೆ ಕರೆದು ನನ್ನ ಒಂದು ವಿಚಾರವನ್ನು ಹಂಚಿಕೊಂಡರು. ನನ್ನನ್ನು ಇಷ್ಟು ಒಂದು ಮುಂಬೈ ನಗರದಲ್ಲಿ ಕನ್ನಡಿಗನಾಗಿ ನಾನು ಬಂದದಕ್ಕೆ ನನ್ನ ವಿಷಯದಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ಅದಕ್ಕೆ ಇವರಿಗೂ ನನ್ನ ಒಂದು ಧನ್ಯವಾದವನ್ನು ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ನೀವು ಪುನೊಮ್ಮೆ ನಮ್ಮನ್ನು ಹಲವು ಥರ ಕರೆದಿದ್ದೀರಿ, ಇನ್ನೂ ನಿಮ್ಮೊಟ್ಟಿಗೆ ನಾನು ಇರ್ತೀನಂತ ಹೇಳುತ್ತಾ ಪುನೊಮ್ಮೆ ನಿಮಗೆ ನಾನು ಧನ್ಯವಾದವನ್ನು ಕೋರುತ್ತೀನಿ. ಧನ್ಯವಾದಗಳು ಸರ್. ಬರಿಗಾಲಿನಲ್ಲಿ ಮುಂಬೈ ಮಹಾನಗರಕ್ಕೆ ಬಂದು ತಮ್ಮ ಜೀವನವನ್ನು ತಾವೇ ರೂಪಿಸಿಕೊಂಡು, ಅದು ಸಮಾಜ ಸೇವೆಯಲ್ಲಿ, ಸಂಘಟನೆಯಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಎಲ್ಲ ಕಡೆಗಳಲ್ಲಿ ಕೂಡ ಎಲ್ಲರಿಗೂ ಬೇಕಾದವರಾಗಿ ಬಾಳಿ ಬದುಕಿದವರು. 75ನೇ ವರ್ಷದ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ. ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಅಭಿನಂದನಾ ಗ್ರಂಥ ಕೂಡ ಬರಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಎಲ್ಲರ ಶುಭ ಹಾರೈಕೆ ಇರಲಿ ಅಂತ ಹಾರೈಸ್ತಾ, ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಈ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮಗೆ ಅನಂತ ವಂದನೆಗಳು, ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತಹ ಕಲಾವಿದ ಕಾಂಚನ್ ಅವರಿದ್ದಾರೆ, ಅವರ ಬಂಧುಗಳಿದ್ದಾರೆ, ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳು. ಅದೇ ರೀತಿ ಈ ಸಂದರ್ಶನವನ್ನು ನಡೆಸಿಕೊಟ್ಟಂತ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ GN ಉಪಾಧ್ಯಾಯರಿಗೂ ಕೂಡ ವಿಶೇಷ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.